ಆಪರೇಷನ್ ಕಮಲ ನಡೆದೇ ಹೋಗುತ್ತಾ? ಇಂಥದ್ದೊಂದು ಆತಂಕ. ಮತ್ತೊಂದು ಕಡೆ ಇದರ ಭವಿಷ್ಯದ ಲೆಕ್ಕಾಚಾರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೇಲೆ ಶುರುವಾಗಿದೆ. ಇದ್ರ ಮಧ್ಯೆ ಸಿಎಂ ಕುಮಾರಸ್ವಾಮಿ ದೇವರ ದರ್ಶನ ಮೊರೆ ಹೋಗಿದ್ರೆ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ರಾಜ್ಯ ನಾಯಕರಿಗೆ ಬುಲಾವ್ ಹೋಗಿದೆ. ಹಾಗಾದ್ರೆ ಪಿತೃಪಕ್ಷಕ್ಕೆ ಮೊದಲೇ ಮೈತ್ರಿ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲಲಾಗುತ್ತಾ? ಇಂಥದ್ದೊಂದು ಚರ್ಚೆ ಈಗ ಶುರುವಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಮಾಜಿ ಟ್ರಬಲ್ ಮೇಕರ್, ಈಗ ಹಾಲಿ ಟ್ರಬಲ್ ಶೂಟರ್. ಹಾಗಾದ್ರೆ ಈ ಬಿಕ್ಕಟ್ಟಿಗೆ ಸಿದ್ದರಾಮಯ್ಯ ಹತ್ರ ಪರಿಹಾರ ಇದೆಯಾ? ಸಿದ್ದರಾಮಯ್ಯರ ಮಾತು ಕೂಡ ಕೇಳದಿರೋ ಸ್ಥಿತಿ ಇದೆಯಾ ಅನ್ನುವಂಥದ್ದು ಈಗಿನ ಚರ್ಚೆ. ಸಿದ್ದರಾಮಯ್ಯ ಮಾತು ಕೇಳ್ತಾರ? ನಾಳೆ ಬರ್ತೀನೆಲ್ಲ ಹೇಳ್ತೀನಿ. ಪ್ರಯತ್ನ ನಡೆದಿರೋದು ನಿಜ. ಗಣೇಶ ಚತುರ್ಥಿ ನಂತರ ಇಡೀ ದಿನ ಇವತ್ತು ಸೋಮವಾರ ಕೂಡ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಪಡಸಾಲೆಯಲ್ಲಿ ರಾಜಕೀಯ ವಿದ್ಯಮಾನಗಳು. ಸೊ ಒಂದ್ ಕಡೆ ಸಿದ್ದರಾಮಯ್ಯ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕೂಡ ಅತೃಪ್ತ ಬಂಡಾಯ ಶಾಸಕರ ಮನವೊಲಿಸೋ ಪ್ರಯತ್ನ ಮಾಡ್ತಾರೆ. ಆದರೆ ಬಂದು ಭೇಟಿ ಮಾಡೋದ್ರಲ್ಲೂ ಕೂಡ ನಮಗೆ ಮಂತ್ರಿ ಸ್ಥಾನ ಮಾಡಬೇಕು, ನಮ್ಗೆ ಹಾಗಾಗಿದೆ, ಅನ್ಯಾಯ ಆಗಿದೆ, ಈ ರೀತಿ ಮಾತುಗಳು ಹೇಳ್ತಿದ್ದಾರೆ. ಹೊರಗೆ ನಾವು ಆಪರೇಷನ್ ಕಮಲ ಇಲ್ಲ ಅಂತ ಹೇಳ್ತಾರೆ, ಒಳಗೆ ಆಪರೇಷನ್ ಕಮಲದ ಬೆಳವಣಿಗೆಗಳು ಬಹಳ ಜೋರ ನಡೀತದೆ. ಇದೆಲ್ಲದರ ಮಧ್ಯೆ ಸಕಲೇಶ್ಪುರದ ಜೆಡಿಎಸ್ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಒಂದು ಬಾಂಬ್ ಸಿಡಿಸ ನನ್ನ ಪತ್ನಿಯ ಮೂಲಕ ನನ್ನ ಬಿಜೆಪಿ ಸೆಳೆಯುವ ಪ್ರಯತ್ನ ಆಗಿದೆ, ಕಿಂಗ್ ಪಿನ್ ಉದಯಗೌಡ ಅನ್ನುವಂಥ ಮಾತನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಇಲ್ಲದ್ರ ಮಧ್ಯೆ ಕೆಲವು ಪಕ್ಷದ ಶಾಸಕರು ಹೇಳ್ತಾರೆ, ನಮಗೆ ಇಲ್ಲಿ ಅನ್ಯಾಯ ಆಗಿದೆ ಮೈತ್ರಿ ಸರ್ಕಾರದಲ್ಲಿ, ನಾವು ಯಾರಿಗೆ ಬೇಕಾ ಸಪೋರ್ಟ್ ಮಾಡ್ತೀವಿ, ಮಂತ್ರಿ ಆಗ್ತೀವಿ. ಹಾಗಾದ್ರೆ ಇಡೀ ದಿನ ನಡೆದಂಥ ವಿದ್ಯಮಾನದಲ್ಲಿ ಅನೇಕ ವಿಚಾರ ಮಾತಾಡಿದರೆ, ಹಾಗಾದ್ರೆ ಮೈತ್ರಿ ಸರ್ಕಾರದಲ್ಲಿ ಇದು ಮತ್ತೊಂದು ಕಂಪನ ಕಾರಣ ಆಗಿದೆ ಇವತ್ತಿನ ದಿನ. ನನಗೆ ಕರೆದಿಲ್ಲ. ಯಾಕೆ ಕೊಡ್ಬೇಕು ಸ್ವಾಮಿ? ನ್ಯಾಯ ಕೊಡ್ಬೇಕು ರಾಜೀನಾಮೆ? ಸುಮ್ಮನೆ ನೀವೇ ಟಿವಿ ಸಮಾಧಾನ ಮಾಡ್ಕೊಂಡು ಕೊಟ್ಟು 30 ಜನ ಶಾಸಕರು ಆ ಸರ್ಕಾರವನ್ನು ಒಳಜಗಳನ್ನು ಕಿತ್ತಾಕ್ತಾರೆ ಅಂತೇಳಿ ನನಗೆ ಮಾಹಿತಿ ಇದೆ. ಆ ಮಾಹಿತಿಯನ್ನು ಮುಂದೆ ಹೇಳ್ತಾ ಇದ್ದೀನಿ. ಆಪರೇಷನ್ ಕಮಲ ಯಾವುದೇ ರೀತಿ 3 ತಿಂಗಳಿಂದ ನಾವು ಕಪ್ಕೊಂಡಕ್ಕೆ ಸಾಧ್ಯ ಇಲ್ಲ. ನಾವೇನು ಮಠ ಕಟ್ಟಿಲ್ಲ, ಇಲ್ಲಿ ನಾವು ರಾಜಕಾರಣಿಗಳಿದ್ದೇವೆ. ಆದರೆ ನಾವು ಯಾವುದೇ ಆಪರೇಷನ್ ಕಮಲ ಮಾಡ್ತಾ ಇಲ್ಲ. 104 ಸೀಟ್ ಕೊಟ್ಟಂಥ ಜನ ಧನ್ಯವಾದ ಅರ್ಪಿಸ್ತೀವಿ. ಮತ್ತು ಬರ್ತಕ್ಕಂಥ ದಿನಮಾನದಲ್ಲಿ 30 ಜನ ಶಾಸಕರು ರಾಜೀನಾಮೆ ಕೊಟ್ಟ ಸರ್ಕಾರ ಬಿದ್ದು ಹೋದರೆ 104 ಮಂದಿ ಕರ್ಕೊಂಡು ಒಳ್ಳೆಯ ಸರ್ಕಾರವನ್ನು ಕೊಡ್ತೀವಿ. ಸಾಹೇಬ್ರಿಗೇನಾದ್ರು ಒಳ್ಳೇದಾಗುವುದಾದ್ರೂ ಹೋಗಲಿ, ಸಾಹೇಬ್ಗೇನಾದ್ರು ದೊಡ್ಡ ಮನುಷ್ಯ ಆಗುವುದಾದ್ರೂ ಆಗಲಿ ಹೇಳುವಂಥ ಪ್ರೀತಿಯಿಂದ, ವಿಶ್ವಾಸದಿಂದ ಹೇಳ್ತೀವಿ. ಅಭಿಮಾನಿಗಳು ಹೇಳಲೇ ಇಲ್ಲ, ಹೇಳೋದೇ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ. ಆ ಎಲ್ಲ ಮಾತುಗಳು, ವಿಚಾರಗಳು ನಿರ್ಣಯ ಆಗೋದಿಲ್ಲ. ನಾನು ಮೊದಲೇ ಸ್ಪಷ್ಟಪಡಿಸಿದ್ದೇನೆ, ಈ ಕ್ಷಣ ತನಕ ಅಂತ ಯಾವುದೇ ನಿರ್ಣಯಗಳು ಆಗಿಲ್ಲ, ಆಗೋದಿಲ್ಲ. ಅಭಿವೃದ್ಧಿ ವಿಚಾರದಲ್ಲೂ ಇದೆ, ಮತ್ತೆ ನಮಗೆ ಮಂತ್ರಿ ಆಗಿಲ್ಲ ಅನ್ನೋ ಅತೃಪ್ತಿನೂ ಇದೆ. ಇವೆಲ್ಲದ್ರ ಬಗ್ಗೆ ಸೇರಿಸಿ ನಾಳೆ ಪ್ರೆಸ್ ಮೀಟ್ ಮಾಡಿದಾಗ ಎಲ್ಲೂ ನಿಮಗೆ ಕುಲಂಕುಷವಾಗಿ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಹೇಳ್ತೀನಿ. ಸರ್, ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ದಾರೆ MTP ನಾಗರಾಜ್ ಅವ್ರನ್ನ ಅನ್ನುವಂತ ಸರ್? ಇಲ್ಲ, ನಾನು ಈ ಕ್ಷಣದಿಂದ ಯಾರು ಸಂಪರ್ಕ ನಾನು ಮಾಡಲಿಲ್ಲ. ಬಟ್ ಯಾರೋ ಕೆಲವರು ನಮ್ಮ ಸ್ನೇಹಿತರುಗಳು ಸಂಪರ್ಕ ಮಾಡಿದ್ರು, ಸ್ನೇಹಿತರು ಫೋನ್ನಲ್ಲಿ. ನೀವೇನು ಓದಕ್ಕೆ ನಿರ್ಧಾರ ಮಾಡಿಲ್ಲ? ನಾನು ಅದಕ್ಕೇನು ನಿರ್ಧಾರ ಮಾಡಿಲ್ಲ. ಈ ಬಗ್ಗೆ ಚರ್ಚೆ ಮಾಡಿದಾರೆ ಸರ್ ರಮೇಶ್ ಜಾರಕಿಹೊಳಿ ಜೊತೆ? ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. ನಾನು ಕೇಳಿದೆ ಏನು ಸರ್ ಈಗ ನಡೀತಾ ಇದ್ದಿಲ್ಲ ಏನು ಅಂತ. ಏನು ಈಗ ನೋಡೋಣ, ಏನೋ ಮಂತ್ರಿಮಂಡಲ ಮಾಡ್ತಾ ಇದ್ದಾರೆ. ಈ ತಿಂಗಳು 30ನೇ ತಾರೀಕು ನಿಗಮ ಮಂಡಳಿಗಳು ಮಂತ್ರಿಮಂಡಲ ಮಾಡ್ತಾ ಇದ್ದಾರೆ. ಯಾರ್ಯಾರು ಮಾಡ್ತಾರೋ ನೋಡೋಣ ಅಂತ ಹೇಳಿದ್ದಾರೆ ಅವರು ಅಷ್ಟೇ. ನನ್ನಿಂದ ಸಪೋರ್ಟಿಂಗ್ ಲೆಟರ್ ತಗೊಂಡ್ರು, ಈ ಸಮ್ಮಿಶ್ರ ಸರ್ಕಾರಕ್ಕೆ ನನ್ನ ಬೆಂಬಲ ಅಂತ. ಯಾಕೆ ಬೇಕಾಗಿತ್ತದೆಲ್ಲ ಮಾಡ್ಬೋದಾಗಿತ್ತಲ್ಲ ಅವರು? ಅಷ್ಟೊಂದೇನು ತಗೊಂಡು ಮಾಡಬೇಕಾಗಿತ್ತು? ಅದರ ಒಂದು ಪ್ರತಿಫಲ ನಾನು ಕೊಡಬೇಕಲ್ಲ. ಕೊಡದೆ ಸುಮ್ಮನೆ ಇದ್ದಾರೆ, ಮಾತಿಲ್ಲ, ಕತೆ ಇಲ್ಲ, ನಾನು ಸೈಲೆಂಟ್. ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕಲ್ಲ. ಒಂದ್ಸರಿ ಮೋಸ ಆಗಿದ್ದೀವಿ, ಈಗ ಇನ್ನೊಂದ್ಸರಿ ಹೋಗಿ ನಾವು ಮತ್ತೆ ಹಳ್ಳಕ್ಕೆ ಬೀಳೋದು, ಮೋಸ ಆಗೋದು, ಮತ್ತೆ ನಮಗೆ ಕುರಿ ಮಾಡೋದು, ಅದು ಬೇಡ ಅಂತ ಅಷ್ಟೇ. ನಾನು ಅನ್ಕೊಂಡು ನೋವು ಯಾರಿಗಿಲ್ಲ. ಈಗ ನೋವು ಯಾರಿಗಿರಲ್ಲ. ಊಟ ಇಟ್ಬಿಟ್ಟು ತಟ್ಟೆಯಲ್ಲಿ ತಟ್ಟೆ ಇಟ್ಬಿಟ್ಟು ಅನ್ನ ಹಾಕ್ಬಿಟ್ಟು ತಿನ್ನೋ ಟೈಮಲ್ಲಿ ತಟ್ಟೆನ ಪಕ್ಕಕ್ಕೆ ಧರಿಸ್ಬಿಟ್ರೆ ಏನು ಅನ್ಸ್ಬೇಕು ಹೇಳಿ ಜನರಿಗೆ? ಆ ಥರ ನನ್ನ ಪರಿಸ್ಥಿತಿ ಆಗಿರೋದು. ಅವ್ರು ಯಾರು ಕೂಡ ಆ ಪಕ್ಷದ ಬಿಜೆಪಿ ಪಕ್ಷದ ನಾಯಕರಾಗಲಿ ಯಾರು ಕೂಡ ನನ್ನನ್ನು ನೇರವಾಗಿ ಸಂಪರ್ಕ ಮಾಡಿಲ್ಲ. ಆದರೆ ನಮ್ಮ ಮನೆಯವರನ್ನ, ಶ್ರೀಮತಿಯವರನ್ನ ಬೆಂಗಳೂರಿನಲ್ಲಿ ಉದಯಗೌಡ ಅನ್ನೋರು ಬಂದು ಮಾತನಾಡಿಸಿದ್ದಾರೆ. ಆಮೇಲೆ ನಾನು ಲೇಟಾಗಿ ಗೊತ್ತಾಯ್ತು ನನಗೆ, ಅವರು ಉತ್ತರ ಹೇಳಿದ್ದಾರೆ. ಅವರು ಯಾವುದೇ ಕಾರಣಕ್ಕೆ ನಮ್ಮ ಮನೆಯವರು ಆ ಥರ ಪಕ್ಷ ಬಿಟ್ಟು ಬರೋರಲ್ಲ, ನೀವು ಆ ಥರ ಪ್ರಯತ್ನ ಮಾಡಬೇಡಿ ಅಂತ ಅವರು ನೇರವಾಗಿ ಉತ್ತರ ಹೇಳಿ ಹೋಗಿದ್ದಾರೆ. ಅವರು ಎಷ್ಟು ಅಮೌಂಟ್ ಒಬ್ಬರೇ ಬಂದಿದ್ದ? ನಾವು ಮಾತಾಡಬೇಡಿ, ಯಾವ ಕಾರಣಕ್ಕೂ ನಾವು ಅದಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಾವು ದೇವೇಗೌಡರಿಗೆ ನಾವು ಯಾವಾಗಲೂ ಅವರು ಚಿಲ್ಡ್ರನಿಯಾಗಿದ್ದೀವಿ. ಹಾಗಾದ್ರೆ ಯಾಕೆ ಕೊಟ್ಟಿಲ್ಲ ಮಿನಿಸ್ಟ್ರು ಅಂತ ಹೇಳಿದ್ರು. ಇಲ್ಲ ಕೊಡ್ತಾರೆ ನೆಕ್ಸ್ಟ್ ಅಂತ.
ಎಲ್ಲಿ ನೆಕ್ಸ್ಟ್ ಗೌರ್ಮೆಂಟ್ ಬಿದ್ದೋಗುತ್ತೆ, ಎಲ್ಲಿ ಮಿನಿಸ್ಟರ್ ಆಗ್ತೀರಾ ನೀವು? ಅದಕ್ಕೆ ನಾನು ನಾವು ಸಾಧ್ಯನೇ ಇಲ್ಲ ಮಾತಾಡಲೇಬೇಡಿ ನೀವು ಆ ವಿಚಾರವಾಗಿ. ಯಾವ ಕಾರಣಕ್ಕೂ ನಾವು ಹೋಗೋಣ ಬರಲ್ಲ ನಿಮ್ಮ ಜೊತೆ. ಏನಾದರೂ ಮಾಡಿ ಅಧಿಕಾರ ಹಿಡಿಬೇಕು, ಸಮ್ಮಿಶ್ರ ಸರ್ಕಾರವನ್ನು ಕೆಡಬೇಕು ಅಂತಕ್ಕಂಥದ್ದು ಒಂದು ಮುಖ್ಯ ಉದ್ದೇಶ. ಅವರಿಗೆ ನೈತಿಕತೆ ಬಗ್ಗೆ ಮಾತನಾಡ್ತಾರೆ, ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಧರ್ಮದ ಬಗ್ಗೆ ಮಾತಾಡ್ತಾರೆ. ಯಾವುದು ರಾಜಧರ್ಮ, ಯಾವುದು ನೈತಿಕತೆ ಅಂತಕ್ಕಂಥದ್ದನ್ನ ಆ ರಾಷ್ಟ್ರೀಯ ನಾಯಕರು ಹೇಳಬೇಕಾಗ್ತದೆ. ಬಹುಶಃ ಇವತ್ತು ಎಲ್ಲ ಗೊಂದಲಗಳಿಗೆ ತೆಳೆ ಎಳಿಬೇಕಾದಂಥವರು ರಾಷ್ಟ್ರೀಯ ಅಧ್ಯಕ್ಷರು, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು, ಆ ಪಕ್ಷವನ್ನು ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ರಾಜ್ಯದ ನಾಯಕರುಗಳಿಗೆ ನೈತಿಕತೆಯ ಪಾಠವನ್ನು ಹೇಳಬೇಕಾಗ್ತದೆ. ಅದು ಪ್ರಕ್ರಿಯೆ, ಅದು ಸ್ವಲ್ಪ ಎತ್ತಿನ ಕೇಳಲಿ. ಟಿಟ್ ಫಾರ್ ಟ್ಯಾಟ್ ಅಂತ ಹೇಳಿ ಪ್ರಕ್ರಿಯೆ ಅದು, ಅದೇನು ಸುಲಭ ಅಲ್ಲ. ಅವ್ರು ಮಾಡ್ತಾರೆ ಅಂತ ಇವರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ ಅವರು ಮಾಡ್ತಾರೆ. ಆದರೆ ಮೌಲ್ಯ ಎಲ್ಲುಳಿತು? ಈ ಸರ್ಕಾರ ಸಂಪೂರ್ಣವಾದ ಸುಭದ್ರವಾಗಿ ಸರ್ಕಾರ ನಡೀತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ರಕ್ಷಣೆನೇ ದೊಡ್ಡ ಮಟ್ಟದಲ್ಲಿದೆ. ಬಹಳ ಜನಕ್ಕೆ ಗೊತ್ತಿಲ್ಲ ಅದು. ಸಿದ್ದರಾಮಯ್ಯನವರಿಂದ ಈ ಸರ್ಕಾರ ಸಂಪೂರ್ಣವಾದಂಥ 5 ವರ್ಷದ ಅವಧಿ ಮುಗಿಸ್ತಕ್ಕಂಥದ್ದು. ಸುಮ್ಮನೆ ಅವರನ್ನ ಕೆಲವೊಂದು ವರ್ಗದಲ್ಲಿ ಅನವಶ್ಯಕವಾಗಿ ಹೆಸರೆಳಿತಾರೆ. ಅವರು ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಯಾವುದೇ ರೀತಿಯ ಸರ್ಕಾರದಲ್ಲಿ ಗೊಂದಲ ಇಲ್ಲ. ಅವರ ಶಾಸಕರನ್ನ ಅವ್ರ ಜೊತೆಗೆ ಇಟ್ಕೊಂಡು ಸರ್ಕಾರ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿಯಪ್ಪ ಅಂತ ನಾವು ಹೇಳಿದರೆ ಬರೀ ಇದನ್ನೇ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇನೆ ಯಾವ ಸಚಿವರು ವಿಧಾನಸೌಧದಲ್ಲಿದ್ದಾರೆ, ಯಾವ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಜನರ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ, ಅಭಿವೃದ್ಧಿ ಕಾರ್ಯಗಳು ಎಲ್ಲ ಆಗ್ತಾ ಇದೆ. ಈ ಥರ ಗೊಂದಲದ ಒಂದು ವಾತಾವರಣದಲ್ಲಿ ಈ ಸರ್ಕಾರ ಮುಂದುವರೆದಿರುವಂಥದ್ದು ಅತ್ಯಂತ ನೋವು ತರುವಂಥ ಸಂಗತಿ. ಈಗಲಾದ್ರೂ ಜವಾಬ್ದಾರಿಯಿಂದ ಆಡಳಿತವನ್ನು ನಡೆಸಲಿ. ಬೇಕಾಬಿಟ್ಟು ಹೇಳಿಕೆಯನ್ನು ಕೊಟ್ಟು ಬಿಜೆಪಿ ಮೇಲೆ ದೂರದೇನೆ, ನಮ್ಮ ಮೇಲೆ ಆರೋಪವನ್ನು ಮಾಡದೇನೆ ಅವರ ಶಾಸಕರನ್ನು ಒಗ್ಗಟ್ಟಾಗಿಟ್ಟುಕೊಂಡು ಸರ್ಕಾರವನ್ನು ಒಳ್ಳೆಯ ರೀತಿ ಆಡಳಿತ ನಡೆಸಲಿ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ಇಡೀ ದಿನದ ಬೆಳವಣಿಗೆಗಳು ನೋಡ್ತಾ ಇದ್ರಿ. ಸಿದ್ದರಾಮಯ್ಯ ನಿವಾಸದಲ್ಲಿ ಈಗಲೂ ಕೂಡ ಏನೋ ಅತೃಪ್ತ ನಾಯಕತ್ವ ವಹಿಸಿರ್ತಕ್ಕಂಥ ಸಚಿವ ರಮೇಶ್ ಜಾರಕಿಹೊಳಿ ಜೊತೆಗೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಹಾಗಾದರೆ ರಮೇಶ್ ಜಾರಕಿಹೊಳಿ ಮನಸ್ಸು ಸರಿ ಹೋದರೆ ಅಥವಾ ಅವರ ಅಸಮಾಧಾನಕ್ಕೆ ಪರಿಹಾರ ಸಿಕ್ಕರೆ ಎಲ್ಲವೂ ಕೂಡ ಸರಿ ಹೋಗುತ್ತಾ? ಸೊ ಈಗಾಗಲೇ ಸಿದ್ದರಾಮಯ್ಯ ಅವರ ಮಾತನ್ನು ಕೇಳುವ ಹಂತ ಕೂಡ ಮೀರಿ ಹೋಗಿದೆಯಾ? ಹಾಗಿದ್ರೆ ಹೈಕಮಾಂಡ್ ಯಾಕೆ ರಾಜ್ಯ ಕಾಂಗ್ರೆಸ್ ನಾಯಕರನ್ನು ದೆಹಲಿಗೆ ಬುಲಾವ್ ಕೊಡ್ತು? ಸೊ ನಾಳೆ ಯಾಕೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಇವರೆಲ್ಲರೂ ಹೋಗ್ತಾ ಇದ್ದಾರೆ? ಇದು ಒಂದು ರೀತಿ ಕೈ ಮೀರಿ ಹೋಗಿರ್ತಕ್ಕಂಥ ವಿದ್ಯಮಾನವನ್ನುವಂಥ ಪ್ರಶ್ನೆ ಕಾಡ್ತದೆ. ಮತ್ತೊಂದು ಕಡೆ ನೇರವಾಗಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಒಂದು ರೀತಿ ಟ್ರಬಲ್ ಮೇಕರ್ ಆಗಿರ್ತಕ್ಕಂಥದ್ದು ಎಲ್ಲ ಹೇಳಿಕೆಗಳು, ಬೆಳವಣಿಗೆಗಳು. ಈಗ ಟ್ರಬಲ್ ಶೂಟರ್ ಸ್ಥಾನದಲ್ಲಿ ಸಿದ್ದರಾಮಯ್ಯ. ಹಾಗಾದ್ರೆ ಸಿದ್ದರಾಮಯ್ಯ ಹೆಗಲ ಮೇಲೆ ಈ ಹೊಣೆಗಾರಿಕೆ ಇಟ್ಟತಕ್ಕಂಥದ್ದಕ್ಕೊಂದು ರಾಜಕೀಯ ಜಾಣ ನಡೆನ ಅನ್ನೋದು ನಾನು ಚರ್ಚೆಯನ್ನು ಮಾಡ್ತೀನಿ. ನನ್ನ ಜೊತೆಗಿದ್ದಾರೆ JDS ನ ರಾಜ್ಯ ಉಪಾಧ್ಯಕ್ಷರು ವಕ್ತಾರರಾದಂಥ ಗುರುರಾಜ್ ಹುಣಸಿಮಠ್. ನಿಮ್ಮನ್ನು ನೇರವಾಗಿ ಕೇಳ್ತೀನಿ 60 ಸೆಕೆಂಡು. ಸೊ ನಾಳೆ ಬಹಳ ಮಹತ್ವದ ವಾರ್ನಿಂಗ್ ಅನ್ನುವಂಥ ಮಾತನ್ನು ಕೂಡ ಅನೇಕ ಅತೃಪ್ತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಸೊ ಈ ಸರ್ಕಾರ ಉಳಿಸ್ಕೊಳ್ಳುವಂಥ ಜವಾಬ್ದಾರಿಯನ್ನ ಸಿದ್ದರಾಮಯ್ಯ ಹೆಗಲಿಗೆ ಹಾಕಿದೆ ಹೈಕಮಾಂಡ್, ಮತ್ತು ನಿಮ್ಮ ನಾಯಕರಾದ CM ಕೂಡ ಹೇಳಿದ್ದಾರೆ ಅವ್ರ ಜವಾಬ್ದಾರಿ 5 ವರ್ಷ. ಸೊ ಸಿದ್ದರಾಮಯ್ಯವರ ಮಾತು ಕೇಳಿ ಈ ಅತೃಪ್ತರೆಲ್ಲರೂ ಕೂಡ 5 ವರ್ಷಗಳ ಕಾಲ ಮೈತ್ರಿ ಸರ್ಕಾರ ಗಟ್ಟಿಯಾಗಿ ನಿಲ್ತಾರ? ಸರ್ಕಾರ ಸಿದ್ದರಾಮಯ್ಯರ ಪರಿಹಾರದ ಮೇಲೆ ಅವರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಶಾಸಕರಿದ್ದಾರೆ? ನೋಡಿ, ಇವತ್ತು ಎರಡೂ ಸರ್ಕಾರಗಳು ಬಿಜೆಪಿ ಮತ್ತು JDS ಮತ್ತು ಕಾಂಗ್ರೆಸ್ ಒಂದು ಹೊಂದಾಣಿಕೆ ಆಧಾರದ ಮೇಲಿದೆ. ಇವತ್ತು ಸಿದ್ದರಾಮಯ್ಯನವರೇ ಸ್ವತಃ ನಿಂತು ಬಿಜೆಪಿ ರಾಜ್ಯದಲ್ಲಿ ಬರಬಾರ್ದು ಅನ್ನುವಂಥ ಉದ್ದೇಶಕ್ಕೆ ಇವತ್ತು ನಮ್ಮ ಸರ್ಕಾರವನ್ನು ರಚನೆ ಮಾಡಿದ್ದಾರೆ, ಎರಡು ಸಮ್ಮಿಶ್ರ ಸರ್ಕಾರನ. ಇವತ್ತು ಸಿದ್ದರಾಮಯ್ಯನವ್ರನ್ನ ಅವ್ರ ಮಾತು ಕೇಳಂಗಿಲ್ಲಲ್ಲ. ಸಿದ್ದರಾಮಯ್ಯ ನಾಯಕರೇ, ಅವರು ಕಾಂಗ್ರೆಸ್ಸಿಗೂ ನಾಯಕರು, ಈ ಸರ್ಕಾರಕ್ಕೂ ನಾಯಕರು. ಅವರು ಸಂಪೂರ್ಣ ವಿಶ್ವಾಸ ಇದೆ, ಅವ್ರ ಮಾತನ್ನು ಯಾರೂ ಮೀರೋದಿಲ್ಲ. ಇವತ್ತಿನ್ನೂ 5-6 ಮಂತ್ರಿಗಳು ಮಾಡೋದ್ರ ಸಲುವಾಗಿ ಅವ್ರ ಒತ್ತಡ ಇದೆ, ಭಾಳ ಜನ ಶಾಸಕರು ಮಂತ್ರಿಗಳಾಗಬೇಕಂತ. ಆ ಒಂದು ಕಾರಣಕ್ಕಾಗಿ ಮಂತ್ರಿಗಿರಿ ಕೇಳ್ತಾ ಇದ್ದಾರೆ ಹೊರತು ಬೇರೆ ಏನೂ ಇಲ್ಲ. ಇವತ್ತು ಏನು ಇಷ್ಟೆಲ್ಲ ನಡೆದಿದೆ, ಯಾವ ಒಬ್ಬ ಶಾಸಕರು ಇವ್ರ ಹತ್ರ ಹೋಗೋದಿಲ್ಲ. BJPಯವರು ಕನಸು ಕಾಣ್ತಾ ಇದ್ದಾರೆ, ರಾಜ್ಯದಲ್ಲಿ ಅರಾಜಕತೆ ಎಬ್ಬಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಇದು ಜನರ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದು ಸಾಧ್ಯ ಇಲ್ಲದ ವಿಷಯ. ಮತ್ತು ಸಿದ್ದರಾಮಯ್ಯನವರು ಈ ಬಿಕ್ಕಟ್ಟು ಏನಿದೆ, ಈ ಆಪರೇಷನ್ ಕಮಲದ ಬಿಕ್ಕಟ್ಟು, ಈ ಬಿಕ್ಕಟ್ಟಿಗೆ ಸಿದ್ದರಾಮಯ್ಯ ಒಳ್ಳೆ ಡಾಕ್ಟರ್ ಆಗ್ತಾರೆ ಸರ್. ಅವ್ರು 100% ಮಾಡೇ ಮಾಡ್ತಾರೆ. ಅವ್ರ ಮಾತು ನಡೆಯುತ್ತೆ, ಮಾತು ಕೇಳ್ತಾರೆ, 100% ಕೇಳ್ತಾರೆ. ಅವ್ರ ಮಾತು ನಡೆದೇ ನಡೆಯುತ್ತೆ. ಸಿದ್ದರಾಮಯ್ಯ ಮಾತು ಕೇಳ್ತಾರ ಶಾಸಕರು?
ನನ್ನ ಜೊತೆ ಕಾಂಗ್ರೆಸ್ನ ಯುವ ನಾಯಕರು ಹೋಗ್ತಾರಂತ ಸೂರಜ್ ಹೆಗಡೆ ಜಯನಗರ. ಸೂರಜ್ ಹೆಗಡೆ ನಾನು ನಿಮಗೆ ನೇರವಾಗಿರುತ್ತೆ, ಇಲ್ಲಿವರೆಗೂ ಕೂಡ ಚರ್ಚೆ ಮಾಡಿದ್ದು ನಾವು ಇರ್ಬೋದು, ನಿಮ್ಮ ಪಕ್ಷದಲ್ಲಿ ಇರ್ಬೋದು, ನಿಮ್ಮ ವಿರೋಧಿಗಳು ಹೇಳ್ತಾರೆ ಸಿದ್ದರಾಮಯ್ಯ ಅವರೇ ಮೊದಲು ಇಲ್ಲಿ ಟ್ರಬಲ್ ಆಗಿರೋದು, ಅವ್ರನ್ನ ಸರಿ ಮಾಡಿದ್ರೆ ಸರ್ಕಾರ ಸರಿ ಹೋಗುತ್ತೆ. ಈಗಲೂ ಕೂಡ ಈ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರು ಟ್ರಬಲ್ ಶೂಟರ್ ಆಗಿರೋದು. ಇಲ್ಲಿವರೆಗೂ ಮಾಜಿ ಟ್ರಬಲ್ ಮೇಕರ್, ಈಗ ಹಾಲಿ ಟ್ರಬಲ್ ಶೂಟ್ರು. ಈಗಿರೋ ಕ್ರೈಸಿಸು ಆಪರೇಷನ್ ಕಮಲ, ಮತ್ತೊಂದು ಕಡೆ ಸರ್ಕಾರದಲ್ಲಿ ಶುರು ಆಗಿರ್ತಕ್ಕಂಥ ಆತಂಕನೇ, ಸರ್ಕಾರ ಉರುಳೋಗುತ್ತೆ ಗಟ್ಟಿ ಅಂತ ಹೇಳ್ತೀರಿ. ಸಿದ್ದರಾಮಯ್ಯನವರು ಇವರನ್ನ ಮನವೊಲಿಸಲು ಸಕ್ಸಸ್ ಆಗ್ತಾರೆ, ಅವ್ರು ಮಾತು ಕೇಳ್ತಾರೆ ಶಾಸಕರಿಗೆ. ಪಾಪ ಸಿದ್ದರಾಮಯ್ಯನವ್ರ ಮೇಲೆ ಈ ಹಣೆಪಟ್ಟ ಕಟ್ಟಕ್ಕೆ ಅವಾಗಿಂದ ಒಂದು ಪ್ರಯತ್ನ ನಡೀತಾನೆ ಇದೆ. ಅವ್ರು ಯಾವತ್ತೂ ಯಾವುದನ್ನು ಡಿಸ್ಟೆಬಿಲೈಸ್ ಮಾಡೋಕ್ಕೆ ಹೋದವರಲ್ಲ. ಅವರೇ ಸಮನ್ವಯ ಸಮಿತಿ ಅಧ್ಯಕ್ಷರು, ಅವರೇ CLP ನಾಯಕರು. ಸೊ ಅವ್ರು ಯಾವುದೇ ರೀತಿಲೂ ಈ ರೀತಿ ಗೊಂದಲ ಸೃಷ್ಟಿ ಮಾಡೋಕ್ಕೆ ಯಾವುದೋ ಒಂದು ಪ್ರಯತ್ನ ಮಾಡೇ ಇಲ್ಲ. ಅಲ್ಲ ಈಗ ಸಕ್ಸಸ್ ಆಗ್ತಾರಂತ ಅವ್ರು ಏನಾಗ್ತಾ ಇದೆ ಈಗ ಸಮಸ್ಯೆಯನ್ನ ಪರಿಹರಿಸುವಂತ ಒಂದು ಈಗ ಅವ್ರ ಸಂಕಟ ಈಗ ಸರ್ ಈಗ ಏನಾಗಿದೆ ಸರ್, ಅವ್ರಿಗೆ ಈಗ ಟ್ರಬಲ್ ಶೂಟರ್ ಅಂತ ಈಗ ಪಟ್ಟ ಹೊಸದಿದು. ಇಷ್ಟು ದಿನ ಟ್ರಬಲ್ ಮೇಕರ್ ಅಂತ ಇದ್ರು, ಈಗ ಟ್ರಬಲ್ ಶೂಟರ್ ಅಂತ ಇದ್ದಾರೆ. ಮೊದಲಿಂದನೂ ಅವ್ರು ಯಾವುದು ಸರ್ಕಾರದ ವಿರುದ್ಧ ಯಾವುದೇ ಕೆಲಸಗಳನ್ನ ಮಾಡಿಲ್ಲ, ಮಾಡಕ್ಕೆ ಹೋಗೋದು ಇಲ್ಲ. ಇದೇನಾಗ್ತಾ ಇದೆ, ಎಲ್ಲೋ BJPಗೆ ಒಂದು ಆತಂಕ ಮೂಡಿದೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಈ ಸರ್ಕಾರನ ಬೀಳಿಸ್ಬೇಕು, ಅದಕ್ಕೆಲ್ಲ ಪ್ರಯತ್ನಗಳು ಶತಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಉಮೇಶ್ ಕತ್ತಿ ಏನು ಹೇಳಿದ್ರು, ನೀವು ಬರೋಕ್ಕಿಂತ ಮೊದಲ ಬೈಟ್ ಹಾಕ್ಸಿ ನೋಡ್ರಿ, ಅವರಾಗಿ ಅವರು ಕುಸಿದು ಬಿದ್ದರೆ ನಾವು ಆಪರೇಷನ್ ಕಮಲ ಮಾಡ್ತಾ ಇಲ್ಲ. 30 ಜನ ಶಾಸಕರು ರಾಜೀನಾಮೆ ಕೊಡ್ತಾರೆ. ಅವರಿಗೆ ಇಷ್ಟು ಅಕ್ಯುರೇಟ್ ನಂಬರ್ ಕೂಡ ಗೊತ್ತಾಗ್ತಾ ಇದೆ, 30 ಮತ್ತೊಂದು ಕಡೆ JDS ಶಾಸಕರು ಹೇಳಿದ್ರು ನೇರವಾಗಿ, ಉದಯಗೌಡ ಅನ್ನೋರ ಮೂಲಕ ನನ್ನ ಪತ್ನಿಯನ್ನು ಸಂಪರ್ಕ ಮಾಡಿದ್ರು. ಅವ್ರ ಪತ್ನಿ ಜಡ್ಪಿ ಚಂಚಲ ಅಂತೇಳಿ ಅವರು ಮನೆಗೆ ಹೋಗಿ ಭೇಟಿ ಮಾಡಿದ್ದಾರೆ, ಪ್ರಯತ್ನ ನಡೀತಾ ಇದೆ. ಒಂದು ಕಡೆ ಅನೇಕ ಶಾಸಕರು ನಮ್ಮನ್ನು ಸಂಪರ್ಕ ಮಾಡಿದ್ರು, ಶಿವಳ್ಳಿ ಹೇಳಿದ್ರು ನಮ್ಮನ್ನು ಕರೆದಿದ್ದು ನಿಜ. ಅಂದ್ರೆ ಆಪರೇಷನ್ ಕಮಲ ನಡೀತಾ ಇದೆ ಸರ್. ಇದು ಏನಾಗ್ತಾ ಇದೆ, ಆಪರೇಷನ್ ಕಮಲಾನ ಫಸ್ಟ್ ಕರ್ನಾಟಕದಲ್ಲಿ ಏನು ಮಾಡಿದ್ರು, ಇದನ್ನು ಹಲವಾರು ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಿ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ ಅದನ್ನು ನೆಲ ಕಚ್ಚಿಸ್ಬಿಟ್ಟಿದ್ದಾರೆ. ಅರುಣಾಚಲ್ ಪ್ರದೇಶ ಇರ್ಬೋದು. ಅಲ್ಲಿ ನಿಮ್ಮ ಶಾಸಕರನ್ನ ಗಟ್ಟಿ ಇಟ್ಕೊಳಕ್ಕಾಗಿಲ್ಲ ಅಂದ್ರೆ, ಈಗ ನಾನು ಹೇಳಿದ್ರು ನಾಳೆ 100 ಜನ 100 ಆಮಿಷ ಕೊಡ್ತಾರೆ. ನಿಮ್ಮ ಶಾಸಕರು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ JDS ಸಿದ್ಧಾಂತ ಬದ್ಧವಾಗಿ ನೋಡಿ ಸ್ವಾಮಿ ನೀವೇನು ಮಾಡಿದ್ರೆ ಹೋಗಲ್ಲ ಅನ್ನೋ ತೀರ್ಮಾನಕ್ಕೆ, ಆ ಫರ್ಮ್ ಡಿಸಿಷನ್ಗೆ ನಿಮ್ಮ ಶಾಸಕರು ಬಂದ್ರೆ ಆಪರೇಷನ್ ನಡೆಯಲ್ಲ, ಅವ್ರು ಯಾವ ಕಮಲನೂ ವರ್ಕೌಟ್ ಆಗಲ್ಲ. ನಿಮ್ಮ ಶಾಸಕರು ಗಟ್ಟಿ ಇಟ್ಕೊಳಕ ನಾವೇನು ಮಾಡ್ಲಿ ಅಂತ ಯಡಿಯೂರಪ್ಪ ಕೇಳ್ತಾರೆ. ಹೌದು, ಕರೆಕ್ಟ್ ಆಗಿದಲ್ವಾ? ಶಾಸಕರು ನಮ್ಮವ್ರು ಗಟ್ಟಿಯಾಗೇ ಇದ್ದಾರೆ. ಇದು ನಾವೇ ನಾಳೆ ಮಾಡಿದ್ರೆ, ಇದೇ ಪ್ರಯತ್ನ ನಾವು ಮಾಡಿದ್ರೆ ಅದ್ರ ನಿಮಗೆ ಶಾಸಕರು ಕೈ ಕೊಡ್ತಾರೆ, ನಾವು ಆಪರೇಷನ್ ಮಾಡ್ಬೇಕು ಅನ್ನೋ ಒಂದು ಏನಾಗ್ತಾ ಇದೆ ಅಂದ್ರೆ ಯಾವ ಮಟ್ಟಕ್ಕೆ DK ಸುರೇಶ್ ಹೇಳಿದ್ರು ನಾವು ಮಾಡ್ತೀವಿ ನಮಗೂ ಗೊತ್ತು ಅಂತ ಹೇಳಿದ್ರು. ಏನಕ್ಕೆ ನ್ಯಾಚುರಲಿ ಯಾವ ಮಟ್ಟಕ್ಕೆ ತಗೊಂಡು ಕೂಡ ಸಂಪರ್ಕದಲ್ಲಿದ್ದೀರಿ. ಈ ರೀತಿ ರಾಜಕಾರಣ ಮಾಡ್ಲೇಬೇಕು ಅಂತ ಇವ್ರು ಅನಿವಾರ್ಯ ಪರಿಸ್ಥಿತಿ ತರಕ್ ಹೋದ್ರೆ ಏನಿದು 104 ಬಂದ್ರು, ಇವತ್ತು ಜನ ತೀರ್ಪದು, ಇವತ್ತು ಸರ್ಕಾರ ನಡೀತಾ ಇದೆ. 2 ರೂಪಾಯಿ ಕಮ್ಮಿ ಮಾಡಿದೀವಿ ಸರ್ ನಾವು ಕರ್ನಾಟಕ ಸ್ಟೇಟ್ ಪೆಟ್ರೋಲ್ನ. ಸೆಂಟ್ರಲ್ ಗೌರ್ಮೆಂಟ್ ಇವತ್ತರೆಗೂ 1 ರೂಪಾಯಿ ಕಮ್ಮಿ ಮಾಡೋಕ್ಕಾಗಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗ್ತಿಲ್ಲ ಇವ್ರಗಳ ಕೈಲಿ. ಆದ್ರೆ ಕ್ವಶನ್ ಕೇಳಿದಾಗ ಯಾವುದೋ ಒಳ್ಳೇದು ನಡೀತಾ ಇದ್ದಾಗ ಅದ್ರ ಬಗ್ಗೆ ಇವ್ರಿಗೆ ಇಷ್ಟನೂ ಇಲ್ಲ, ಒಲವೂ ಇಲ್ಲ. ಜನಪರ ಕಾರ್ಯಕ್ರಮಗಳ ಬಗ್ಗೆ ಯೋಚನೆನೇ ಇಲ್ಲ. ಅಧಿಕಾರ ದಾಹ, ಅಧಿಕಾರ ಹಿಡಿಬೇಕು ಯಾವುದೇ ರೀತಿ. ಇದನ್ನು ಜನ ನೋಡ್ತಾ ಇದ್ದಾರೆ. 104 ಇರೋ ಪಕ್ಷ ಹೇಳ್ತಾ ಇದೆ ನೋಡಿ. ನಾವೇನು ಅಪೋಸಿಷನ್ ಇದ್ದೀವಿ, ಕಾಂಗ್ರೆಸ್ JDS ಅಲ್ಲಿ ಶುರು ಆಗಿರೋದು. ಇವತ್ತು ಅನೇಕ ಸಚಿವರುಗಳು ಇವತ್ತು ಮಾತಾಡಿದ ರೀತಿ, ಇವತ್ತು ಶಾಸಕರು ಮಾತಾಡಿರ್ತಕ್ಕಂಥ ರೀತಿ, ನನಗೆ ಮಂತ್ರಿ ಬೇಕು, ನನಗೆ ಮಂತ್ರಿ 6 ಮಂತ್ರಿ ಈಗಿನ ಮೇಲೆ ಆಕಾಂಕ್ಷಿಗಳು 20 ಜನ ಇದ್ದಾರೆ. ನಾಳೆ ಹೈಕಮಾಂಡ್ ಜೊತೆ ಚರ್ಚೆ ಇದೆ ಅಂತೇಳಿ ಇಷ್ಟು ತೀವ್ರತೆ ಇದರ ಒಟ್ಟು ಇದೆಯಲ್ಲ ಅಂದ್ರೆ ಅದರ ಎಫೆಕ್ಟ್ ಇದೆಯಲ್ಲ, ಎಫೆಕ್ಟ್ ದೊಡ್ಡ ಪ್ರಮಾಣದಲ್ಲಿ. ಹೈಕಮಾಂಡ್ ಕೂಡ KG ವೇಣುಗೋಪಾಲ್ ಬಂದು ಏನು ಮಾಡಿದ್ರು, ಆಪರೇಷನ್ ಕಮಲ, ನಿಮ್ಮ ಶಾಸಕರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ, ಯಾವುದೇ ಗಳಿಗೆಲ್ಲೂ ಕೂಡ ರಾಜೀನಾಮೆ ಕೊಟ್ಟು ಹೋಗ್ಬೋದು, ಈ ಸರ್ಕಾರ ಮೈನಾರಿಟಿ ಬಂದ್ಬಿಡುತ್ತೆ, ಕುಸಿದು ಹೋಗುತ್ತೆ. ಅವು ಕ್ವೈಟ್ ನ್ಯಾಚುರಲಿ 104 ಇರೋರು ಸರ್ಕಾರ ಜನಕ್ಕೆ ಕ್ಲೇಮ್ ಮಾಡ್ತಾರೆ. ಅದು ಭಯ ಕಾಡ್ತಾ ಇದೆ. ಅದಕ್ಕೆ ಹೈಕಮಾಂಡ್ ಇದರಲ್ಲಿ ಬಹಳ ನೀಟಾಗಿ ಸಿದ್ದರಾಮಯ್ಯ ಅವರು ಹೆಗ್ಲಿಗೆ ಹಾಕಿದೆ. ಸಿದ್ದರಾಮಯ್ಯ ಇದ್ರೆ ಸಕ್ಸಸ್ ಆಗ್ತಾರೆ ಅನ್ನೋದೇ ಪ್ರಶ್ನೆ. ಏನಾಗ್ತಾ ಇದೆ ಇದು, ಆತರ ಯಾವ್ದು ನಂಬರ್ಸ್ ಸಿಗ್ತಾ ಇಲ್ಲ. ಪ್ರಯತ್ನಗಳು ಮಾಡಿರ್ಬೋದು, ಇಲ್ಲ ಅಂತ ಈಗಲೂ ನಡೀತಾನೆ ಇರ್ತವೆ, ಸತತ ನಡೆಸ್ತಾನೆ ಇದಾರೆ ಅವರು. ಸರ್ಕಾರ ಆದಾಗಿಂದ ಇವತ್ತರೆಗೂ ಹೇಳ್ತಿರೋದೇನು, ಇವತ್ತು ಬಿದ್ದೋಯ್ತು, ನಾಳೆ ಇಲ್ವೇ ಇಲ್ಲ, ರೈತರ ಸಾಲ ಮನ್ನಾ ಮಾಡ್ತೀರಾ, ಆಗ್ಲಿಲ್ಲ. ನಾವೇನೆಲ್ಲ ಹೇಳಿದ್ವಿ ಮಾಡ್ಕೊಂಡ್ ಬಂದಿದ್ದೀವಿ, ಯಾವ್ದೆಲ್ಲ ಹೇಳಿದ್ವಿ ಈ ಸರ್ಕಾರ ಮಾಡ್ಕೊಂಡ್ ಬಂದಿದ್ದೀವಿ. ಈಗ ಒಂದು ಕಡೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ. ಇಲ್ಲಿ ಬಹಳಷ್ಟು ಜನ ಶಾಸಕರಿಗೆ ಈಗಲೂ ಆಸೆ ಏನಂದ್ರೆ ನನಗೆ ಮಂತ್ರಿ ಮಾಡಿಬಿಡ್ತಾರೆ ಅಂತ ಒಂದು ಕಾಯ್ತಿದ್ದಾರೆ. ಸೆಪ್ಟೆಂಬರ್ 3 ನೀವು MTP ನಾಗರಾಜ್ ಮಾತಾಡಿದ ಕೇಳಿಸ್ಕೊಳ್ಳಿ. ನಾಳೆ ನಾವು ಪ್ರೆಸ್ ಮೀಟ್ ಮಾಡಿ ಎಲ್ಲವನ್ನು ಮಾತಾಡ್ತೀವಿ. ವರ್ಗಾವಣೆ, CM ಕುಮಾರಸ್ವಾಮಿ ಯಾವ ರೀತಿ ವರ್ಗಾವಣೆ ಮಾಡ್ತಾ ಇದ್ದಾರೆ, ನಮ್ಮನ್ನು ಯಾವ ಥರ ನಡೆಸ್ಕೊಳ್ತಾ ಇದ್ದಾರೆ, ಕಾಂಗ್ರೆಸ್ನವರು ಯಾವ ರೀತಿ 2ನೇ ದರ್ಜೆ ಥರ ಮಲ್ತಾಯಿ ಮಕ್ಕಳ ಥರ ಟ್ರೀಟ್ ಮಾಡ್ತಾ ಇದ್ದಾರೆ,
ನಾವೇನು ಎಲ್ಲ ಶಾಸಕರು ಬಂದು ನಾಳೆ ಪ್ರೆಸ್ ಮೀಟ್ ಮಾಡ್ತೀವಿ, ನಾವು ಇವತ್ತೇ ಪ್ರೆಸ್ ಮೀಟ್ ಮಾಡೋರಿದ್ವಿ, ಸಿದ್ದರಾಮಯ್ಯ ಅವರು ಕರೆದು ಬೇಡ ಅಂತ ಹೇಳಿದ್ರೆ ನಾಳೆ ಮಾಡ್ತಾ ಇದೀವಿ ಅಂತ ಮಾತಾಡಿದೆ. ರಮೇಶ್ ಜಾರಕಿಹೊಳಿ ಈಗಲೂ ಕೂಡ ಸಿದ್ದರಾಮಯ್ಯ ಜೊತೆಗೆ 1-to-1 ಮೀಟಿಂಗ್ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಒಂದು ಮೂಲ ಪ್ರಕಾರ ನಾಳೆ ರಾಜೀನಾಮೆ ಕೊಡ್ತಾರೆ ಅಂತ ಸುದ್ದಿ ಹರಿದಾಡ್ತದೆ. ಕೆಲವರು ಈಗಾಗಲೇ ರಾಜೀನಾಮೆ ತೀರ್ಮಾನ ಮಾಡಿದರೆ ಪಿತೃಪಕ್ಷ ಕಾಯ್ತಾ ಇದ್ದಾರೆ, ಆ ಪಿತೃಪಕ್ಷಕ್ಕಿಂತ ಮೊದಲೇ ರಾಜೀನಾಮೆ ಕೊಡ್ತಾರೆ ಅಂತ. ಹೈಕಮಾಂಡ್ ಜೊತೆ ಕೂಡ ಸೀರಿಯಸ್ ಆಗಿ ನಾಳೆ ನಾಯಕರು ಹೋಗಿ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಸೀರಿಯಸ್ ನಡೀತಾ ಇದೆ. ನೀವು ಆಂಡ ಕಡದ ಮಾತ್ರ ಏನೂ ಆಗ್ತಾ ಇಲ್ಲ ಅಂತ ಹೇಳ್ತದೆ. ಒಂದು ಮಾತು ಹೇಳ, ಗಾಳಿ ಸುದ್ದಿನೇ ಬಾಳ. ಇವತ್ತು ಚುನಾವಣೆ ಎದುರಿಸುದು, ರಾಜೀನಾಮೆ ಕೊಡಿ. ಈ ಪಕ್ಷೇತರ ಶಾಸಕ ಏನ್ ಮಾತಾಡಿದ್ರು? ಪಕ್ಷೇತರ ಶಾಸಕ ಯಾರು? ಮುಳಬಾಗಿಲು ಶಾಸಕರು ಏನ್ ಮಾತಾಡ್ತಾರೆ? ನಾಗೇಶು ನನ್ನನ್ನ ಮೋಸ ಮಾಡ್ಕರ್ಕೊಂಡ್ಬಂದ್ರು, ಊಟಕ್ಕೆ ತಟ್ಟೆಗೆ ಅನ್ನ ಹಾಕಿದ್ರು, ಸಾರ ಹಾಕೋ ಟೈಮಲ್ಲಿ ಸೈಡಿಗೆ ಸರಿಸಿದ್ರು, ನನ್ನನ್ನು ಇವ್ರು ಏನ್ ಮಾಡಿದ್ರು? ನನಗೂ ಕೂಡ ಈ ಮೈತ್ರಿ ಸರ್ಕಾರ ಬೆಂಬಲ ತಾನು ತಗೊಂಡಿದ್ದು. ಈಗ ಆ ಶಾಸಕರು ಹೇಳ್ತಿದ್ರೆ ನನ್ನನ್ನು ಯಾರು ಮಂತ್ರಿ ಮಾಡ್ತಾರೋ ಅವ್ರಿಗೆ ನಾನು ಬೆಂಬಲ ಕೊಡ್ತೀನಿ ಅಂತ. ಅವನು ಹೇಳ್ತಿದ್ರೆ ನಾಳೆ ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ, ನಾಳೆ ಇನ್ನೊಂದು ಪಾರ್ಟಿ ಸಪೋರ್ಟ್ ಮಾಡ್ತೀನಿ. ಸರ್, ಈಗ ಇಲೆಕ್ಟ್ ಆಗಿರ್ತಕ್ಕಂಥವ್ರು ಎಲ್ಲರೂ ಮಂತ್ರಿ ಆಗ್ಬೇಕನ್ನೋರೆ. ಇವತ್ತು ನಾನೇನಿಲ್ಲ ಅನ್ನಂಗಿಲ್ಲ. ಈಗ ಇರೋ ಒಂದು 7 ಸೀಟ್, ಒಂದು ಜನತಾದಳದ್ದು, ಒಂದು 6 ಕಾಂಗ್ರೆಸ್ ಇತ್ತು. ಆಮೇಲೆ ಈಗಾಗಲೇ ಕೇಂದ್ರ ಸರ್ಕಾರ, ನಮ್ಮ ಕೇಂದ್ರ ನಾಯಕರೆಲ್ಲ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಯಾರಿಗೆ ಮಂತ್ರಿಗಳು ಸಿಕ್ಕಿಲ್ಲೋ ಅಂಥವ್ರಿಗೆ ಕ್ಯಾಬಿನೆಟ್ ದರ್ಜೆ ಬೋರ್ಡ್ಗಳನ್ನು ಕೊಡಕ್ಕೆ 20 ಮಂದಿ ಕಾಂಗ್ರೆಸ್ನವರಿಗೆ 10 ಮಂದಿ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಲೇಟ್ ಆಗಿ ಪ್ರಕಾರ ನಿಗಮ ಮಂಡಳಿ ಮಂತ್ರಿ ಮಂಡಲ ವಿಸ್ತರಣೆಯಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇನ್ ಯಾವುದೇ ಟ್ರಬಲ್ ಇರಲ್ಲ ನಿಮಗೆ. ಇಲ್ಲ. ಸೊ ಸೆಪ್ಟೆಂಬರ್ 30 ಕ್ಯಾಬಿನೆಟ್ ವಿಸ್ತರಣೆ ಆದ್ರೆ ಎಲ್ಲರೂ ತೃಪ್ತಿಯಾಗಿ ಆರಾಮಾಗಿರ್ತಾರೆ. ಏನಾಗಿದೆ, ಕಡ್ಡಿ ಹೋಗಿ ಗುಡ್ಡ ಮಾಡ್ತಾ ಇದ್ದಾರೆ. ಯಾವ್ದು ಇವತ್ತು ರಾಜ್ಯದಲ್ಲಿ ಯಾವ ಶಾಸಕರು ಹೋಗ್ತಾ ಇಲ್ಲ. ಇವತ್ತೇನು ಭಾರತೀಯ ಜನತಾ ಪಕ್ಷ ಬಹಳ ಒಳ್ಳೆ ಪಕ್ಷ, ಶಿಸ್ತಿನ ಪಕ್ಷ, ಸಿದ್ಧಾಂತ ಪಕ್ಷ ಅನ್ನುವಂಥವ್ರು ಈ ರೌಡಿಗಳು ಇಟ್ಕೊಂಡು, ಕಿಂಗ್ ಪಿನ್ನರ್ ಇಟ್ಕೊಂಡು ದುಡ್ಡು ಕೊಡಿಸ್ತಕ್ಕಂಥದ್ದು, ಆ ಸರ್ಕಾರ ಕೆಡಬೇಕು ಅನ್ನುವಂಥದ್ದು ಏನಿದೆ ಅಲ್ಲ, ಜನ ನೋಡ್ತಾ ಇದಾರೆ. ಎಷ್ಟು ಶಿಸ್ತಿದೆ ಚಿತ್ರದುರ್ಗದ ಟಿಕೆಟ್ ಕ್ಯಾಶ್ ನಡೆಸೋರು ಕೊಟ್ಟಿದೆ ಅಂತ ಏನೋ ಹೇಳಿದ್ರಲ್ಲ, ನಿಮ್ಮಲ್ಲೇನೋ ಎಲ್ಲ ಸಾಚುಗಳಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಕೆಡಲಿಕ್ಕೆ ಏನ್ ಮಾಡ್ತಾ ಇದಾರೆ ಅನ್ನುವಂಥದ್ದನ್ನ ಅವ್ರು ಸನ್ಯಾಸಿಗಳಂತ ಉಮೇಶ್ ಕತ್ತಿ ಸನ್ಯಾಸಿಗಳೇನ್ರಿ ಸರ್? ಅವ್ರು ಸನ್ಯಾಸಿ ಅಲ್ಲ, ಅವ್ರಿಗೆ ನಾವೇ ಮಂತ್ರಿ ಕೊಡ್ತೇವೆ, ಅವರೇ ಬಿಟ್ಟು ಬರ್ತಾರ. ಏನ್ ಅವ್ರ ಬಗ್ಗೆ ನಮಗ್ ಗೊತ್ತಿಲ್ವಾ? ಏನ್ ಉಮೇಶ್ ಕತ್ತಿ ಅವ್ರು ನಮ್ಮ ಪಕ್ಷಕ್ಕೆ ಬಂದಿದ್ದಿಲ್ವಾ? ನಾಳೆ ಬೇಕಾದ್ರೆ ನಿಮಗೆ ಇವತ್ತು ತಿಳ್ಕೊಳ್ಳಿ, ಉಮೇಶ್ ಕತ್ತಿ ಅವರು ಇವತ್ತೇ ನಾಳೆ ನಾವೇ ಮಂತ್ರಿ ಕೊಡ್ತೇವೆ ಅಂದ್ರೆ ಅಲ್ಲೇ ಬಿಟ್ಟು ಬರ್ತಾರೆ. ಯಡಿಯೂರಪ್ಪ ನನಗನಿಸ್ತೈತಿ ಯಡಿಯೂರಪ್ಪಂದು ಇಲ್ಲಿ ಏನು ನಡೆಯಂಗಿಲ್ಲ ಅನ್ನೋದನ್ನ ಹೈಕಮಾಂಡ್ ತೋರ್ಸಾಕ ಇದು ಒಂದು ಬಿಜೆಪಿ ಅವರೇ ಮಾಡ್ತಕ್ಕಂಥ ತಂತ್ರ. ಇದು ಅದು ಸ್ಟೇಜ್ ಮ್ಯಾನೇಜರ್ ಸುಮ್ಮನೆ ಅಂದ್ರೆ ಈಗ MP ಎಲೆಕ್ಷನ್ ಒಳಗಡೆ ನೋಡಿ, ಯಡಿಯೂರಪ್ಪನ ನಾಯಕತ್ವ ರಾಜ್ಯದಲ್ಲಿ ನಡೆಯೋದಿಲ್ಲ ಅಂತ ತೋರಿಸ್ಬೇಕು ಅನ್ನೋದು ಅವರ ಪಕ್ಷದ ಮುಖಂಡರುಗಳೇ ತಂತ್ರಗಾರಿಕೆ ಹೂಡಿ ಷಡ್ಯಂತ್ರ ನಡೆದಿದೆ. ಅಲ್ಲಿ ಯಡಿಯೂರಪ್ಪನವರು ಒಬ್ಬ MLA ತರೋ ಕೆಪಾಸಿಟಿ ಇಲ್ಲ ಈ ರಾಜ್ಯದಲ್ಲಿ. ಸುಮ್ಮನೆ ಒದರ್ಕೊಂತ ಅಡ್ಡಾಡ್ತಾರ, ಅವ್ರ ಕೆಪಾಸಿಟಿ ಅಲ್ಲ ಅನ್ನೋದನ್ನು ತೋರಿಸೋದ್ರ ಸಲುವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳೇ ಒಂದು ಗುಂಪಿದೆ. ಅಲ್ಲಿ ಯಡಿಯೂರಪ್ಪನ ರಾಜ್ಯದಿಂದ ಓಡಿಸ್ಬೇಕು ಅನ್ನುವಂಥದ್ದು ಗುಂಪಿದೆ. ಶೋಭಾ ಕರಂದ್ಲಾಜೆ, ಯಡಿಯೂರಪ್ಪ ಅವ್ರ ಗ್ಯಾಂಗ್ ಏನಿದೆ ಅಲ್ಲ, ಅದಕ್ಕೆ ತಂತ್ರಗಾರಿಕೆ. ಯಾರಾದ್ರೂ ಬಿಜೆಪಿ ನಾಯಕರು ಅನಂತಕುಮಾರ್ ಅವ್ರು ಬರ್ತಾರ, ಇಲ್ಲಿ ಸದಾನಂದ ಗೌಡರು ಬಂದಿದ್ದಾರೆ. ಸದಾನಂದ ಗೌಡರು ಅವ್ರು ಯಾರು ಹೇಳ್ತಾರೆ, ಇದು ಯಾವ್ದು ಮಾಡಬೇಡಿ, ನಾಳೆ MP ಎಲೆಕ್ಷನ್ ಬರ್ತೀನಿ, ನಮ್ಮ ಪಕ್ಷ ಹೆಸರು ಕೆಡಿಸಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಎಬ್ಸಕ ರಾಜಕೀಯ ತಂತ್ರತೆಗೆ ನೀವು ಹೇಳ್ತಾ ಇದ್ರಿ ಯಡಿಯೂರಪ್ಪನವ್ರ ನಾಯಕತ್ವವನ್ನ ಸೈಡ್ ಲೈನ್ ಮಾಡಕ್ಕೆ, ಅವ್ರಿಗೆ ಇದೊಂದು ರೀತಿ ಪಾಠ ಕಲಿಸ್ಲಿಕ್ಕೆ ಅವ್ರ ಪಕ್ಷದೊಳಗೆ ನಡೆಸಿರುತ್ತೆ ಪಿತೃ ಅಂತ ಹೇಳಿ ಪ್ರಶ್ನೆ ಅವ್ರ ಮನೆಯದೇನು ಮಾಡ್ತಾರೆ. ಬಟ್ ಅವ್ರ ನಾಯಕರು, ವಿರೋಧ ಪಕ್ಷ ನಾಯಕರು, ಅವರು 104 ಅವ್ರ ಜೊತೆಗೆ ಇರ್ತಕ್ಕಂಥದ್ದು. ಈಗ ಅವರು ಸರ್ಕಾರ ಮಾಡ್ಬೇಕಂತ ತೀರ್ಮಾನ ಮಾಡಿದ್ರೆ ಅವ್ರು ಯಾವ ಮಾರ್ಗದಲ್ಲಿ ಮಾಡ್ತಾರೆ, ಪ್ರಜಾಪ್ರಭುತ್ವ ಒಳ್ಳೇದ ಕೆಟ್ಟದ್ದು ಡಿಬೇಟೇಬಲ್ ಸಬ್ಜೆಕ್ಟು. ಪೊಲಿಟಿಕಲಿ ಸರ್ವೈವಲ್ ಬಂದಾಗ ಎಲ್ಲರೂ ಅದೇ ದಾರಿ ತುಳಿಯೋದು. ಈಗ ನೀವೇನು ಹೇಳಿದ್ರಿ, ನಮಗ್ ಗೊತ್ತ್ರಿ ಅವ್ರನ್ನ ಯಾವ ಒಂದ್ ಕೈ ತೆಗೆದ್ರೆ ನಾವು 2 ಕೈ ತೆಗೆದು ಗೊತ್ತು, 2 ಕಣ್ಣು ತೆಗೆದುಕೊಂಡು ಅಂದ್ರೆ ನಿಮ್ ಸರ್ವೈವಲ್ ಪ್ರಶ್ನೆ ಬರುತ್ತಲ್ವಾ? ನಿಮ್ ಸರ್ವೈವಲ್ ನೀವು ಮಾಡೋದು ಆಪರೇಷನ್ ಆಗ್ತಾ ಇರ್ಬೋದು, ಆಪರೇಷನ್ ನೀವು ಕೂಡ ಹೇಳ್ತಾರೆ ನಮ್ಮ ಸರ್ಕಾರ ಉಳಿಸಲು ನಮಗೂ ಗೊತ್ತು ಆಪರೇಷನ್ ಮಾಡೋದು ಅಂತ ಹೇಳ್ತಾ ಇದ್ರಿ. ಹಂಗಾದ್ರೆ ಇಷ್ಟು ದಿವಸದವರೆಗೂ ನಿಮ್ಮ ಶಾಸಕರು ಇಷ್ಟು ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸರ್ಕಾರ ಇಷ್ಟೆಲ್ಲ ತೀರ್ಮಾನಗಳು ಕೈಗೊಂಡಿದೆ. ನೀವು ಹೇಳ್ತಾರೆ ರೈತರ ಸಾಲ ಮನ್ನಾ ಮಾಡಿದ್ವಿ, ಇವತ್ತು 2 ರೂಪಾಯಿ ನಾವು ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಮಾಡಿದೀವಿ, ನಾವು ಮಾಡ್ತಾ ಇದೀವಿ. ಹಾಗಿದ್ರೆ ನಿಮ್ಮ ಶಾಸಕರಿಗೆ ಗಂಭೀರತೆ ಅರ್ಥ ಆಗ್ತಾ ಇಲ್ವಾ? ಯಾಕೆ ಹಾದಿ ಬೀದಿಯಲ್ಲಿ ಮಾತಾಡ್ತಿದ್ದಾರೆ? ಯಾಕೆ ಹೈಕಮಾಂಡ್ ಬಂದು ರಾತ್ರೋರಾತ್ರಿ ಬಂದು ಮಾತಾಡುತ್ತೆ? ಯಾಕೆ ಆಪರೇಷನ್ ಕಮಲದ ಬಗ್ಗೆ ನಿಮ್ಮ ಉಸ್ತುವಾರಿ ವೇಣುಗೋಪಾಲ್ ಅಷ್ಟು ಗಂಭೀರವಾಗಿ ಮಾತಾಡಿದ್ರು? ಅಂದ್ರೆ ನಿಮ್ಮ ಶಾಸಕರು ನಿಮ್ ಕೈ ಬಿಟ್ಟು ಹೋಗಿದ್ದಾರೆ, ಅವ್ರು ಯಾವುದೋ ನೆಟ್ವರ್ಕ್ ಅಲ್ಲಿ ಇದ್ದಾರೆ. ಅವರನ್ನ ನೀವು ಹೊರಗೆ ತರಬೇಕಾದ್ರೆ ಅವರಿಗೆ ಅದಕ್ಕೆ ಪೂರಕವಾದ ಸ್ಥಾನಮಾನಗಳು, ಪೂರಕವಾದ ಆರ್ಥಿಕ ಸಹಾಯಗಳು, ಅನುದಾನ ಇರ್ಬೋದು, ಅವ್ರಿಗೆ ಅಲ್ಲಿ ಬೇರೆ ತರದ ಆರ್ಥಿಕ ಸಹಾಯ, ನಿಮ್ಗೆ ಇಲ್ಲಿ ಅನುದಾನ ಅಂತ ಬರುತ್ತೆ. ಇವೆಲ್ಲವೂ ಕೂಡ ಡಿಮ್ಯಾಂಡ್ಗಳ ಪಟ್ಟಿ ಇದೆ, ಅದನ್ನು ನೀವು ಶೂಟ್ ಮಾಡಕ್ಕಾಗ್ತಾ ಇಲ್ಲ. ಲಕ್ಷ್ಮಣರೇ, ಏನಾಗ್ತಾ ಇದೆ, ಇರೋ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ನೆಲ್ಲ ಉಪಯೋಗಿಸೋದು, ಥ್ರೆಟ್ ಮಾಡೋದು. ಇದು ಇವಾಗಲೇ ಅಲ್ಲ, ಎಲೆಕ್ಷನ್ ಮೊದಲು ಮಾಡ್ಲಿಲ್ವಾ? ಏನಾದ್ರೂ ರೇಟ್ಗಳು ಇವತ್ತು ವಾರ್ಡ್ ಪ್ರೆಸಿಡೆಂಟ್, ಬ್ಲಾಕ್ ಪ್ರೆಸಿಡೆಂಟ್, ಸೆಂಟ್ರಲ್ ಏಜೆನ್ಸಿ ಇಟ್ಕೊಂಡು ಕೂಡ ಅವ್ರನ್ನ ಪಾರ್ಟಿಗೆ ಜಂಪ್ ಮಾಡಿಸ್ತಾರೆ, ರಾಜೀನಾಮೆ ಕೊಡಿಸ್ತಾರೆ ಅಂತ ಹೇಳ್ತೀರಿ.
ಪ್ರಯತ್ನಗಳು ಭಯ ಇದೆ, ಏನಾಗ್ತದೆ? ರಾಜೀನಾಮೆ ಕೊಡಿಸೋ ಅಂತಕ್ಕೆ ಹೋಗ್ತಾರೆ. ಭಯ ಅಲ್ಲ. ನಿಮ್ಮಿಬ್ರಿಗೂ ಸರ್, ಒಂದು ಮಂತ್ರಿಮಂಡಲ ಮತ್ತೊಂದ್ ಕಡೆ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾರೆ ಅಂತ ಅರ್ಥ. ನಿಮ್ಮವರು ಆ ಭಯದಿಂದ ರಾಜೀನಾಮೆ ಕೊಡ್ತಾರೆ. ಭಯ ಅಲ್ಲ, ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿದ್ವಿ ಐಟಿ ಡಿಪಾರ್ಟ್ಮೆಂಟ್. ಹೌದು, ಭಯ ಅಲ್ಲ. ಇಂತಿಂತವ್ರೆ ಅಂತ ಹೆಸರನ್ನ ಹಾಕಿ ಇವ್ರು ಒಡ್ಡಿ ಆಮಿಷ ಒಡ್ತಾ ಇದ್ದಾರೆ. ಇಲ್ಲದೆ ಇರುವಂತ ಪ್ರೆಷರ್ ಬಿಲ್ಡ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಮನೆಯವ್ರ ಮೇಲೆ ಒತ್ತಡ ತರುವಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಇದನ್ನ ಐಟಿ ಡಿಪಾರ್ಟ್ಮೆಂಟ್ ತನಿಖೆ ಮಾಡಬೇಕು ಅಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಂದ್ರೆ ರಾಜೀನಾಮೆ ಕೊಡೋ ಅಂತಕ್ಕೆ ಅವರು ತಗೊಂಡು ಹೋಗ್ತಾ ಇದಾರೆ. ಇದೇನಾಗುತ್ತೆ? ಅಧಿಕಾರ ಇದ್ದಾಗ ನೀನ್ ಎಲ್ಲಾನು ತಗೊಂಡೋಗಿ ಎಲ್ಲಾ ರೀತಿನೂ ನಾನು ಚಲಾಯಿಸ್ತೀನಿ ಅಂತಂದ್ರೆ ಇದ್ಯಾವ ರೀತಿ ಡೆಮೋಕ್ರಸಿ ಇವ್ರು ಮಾಡಕ್ ಹೊರಟಿರೋದು? ಜನ ನೋಡ್ತಿಲ್ವಾ? ಅಲ್ಲ, ನೋಡ್ತಿಲ್ವಾ? ನಾನು ಒಬ್ಬ ಕರೆಕ್ಟ್ ಆಗಿ ಬದ್ಧತೆ ಇರ್ತಕ್ಕಂಥ ಒಬ್ಬ ಕಾಂಗ್ರೆಸ್ ಶಾಸಕ, ಬದ್ಧತೆ ಇರ್ತಕ್ಕಂಥ JDS ಶಾಸಕ ಆಗಿದ್ರೆ ನೀವು ಯಾವುದೇ ಭಯ ತರಲಿ, ಯಾವುದೇ ದಾಳಿ ಇರಲಿ, ಯಾವುದೇ ರೀತಿಯ ಆಮಿಷ ಹೊಡೆದ್ರು ಕೂಡ ನೋಡಿ ಸ್ವಾಮಿ, ನಾನು ಈ ಸರ್ಕಾರಕ್ಕೆ ಬದ್ಧನಾಗಿದ್ದೀನಿ, 5 ವರ್ಷ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ನಾನು ಮಾತಾಡಲ್ಲ, ನಾನೇಂದ್ರೂ ಪಕ್ಷದ ನಾಯಕರ ಜೊತೆ ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗಿದೆ ಅಂತ ಯಾರು ಸುಧಾಕರ್ ಮಾತಾಡ್ತಾ ಇರೋದು? ಯಾರು ಚಲೋ ಜಮೀರ್ ಮಾತಾಡೋದು? ಮಂಜುನ್ ಮಾತಾಡಿದ್ರು. ಈ ಸರ್ಕಾರದಲ್ಲಿ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಅವರು ಶಾಸಕರಿಲ್ಲ. ಈಗ ಕೆಲವೊಂದು ಜಿಲ್ಲೆಯಲ್ಲಿ ಎರಡು ಹೊಂದಾಣಿಕೆ ರಾಜಕೀಯ ಇದ್ದಾಗ ಭಿನ್ನಾಭಿಪ್ರಾಯ ಬಂದಿರಬಹುದು, ನಾವಿಲ್ಲ ಅನ್ನಲ್ಲ. ಇವತ್ತು ಶಾಸಕರಾಗಿರ್ತಕ್ಕಂಥವ್ರು ಇವತ್ತು ಒಳ್ಳೆ ಏನ್ರಿ ಶಾಸಕರಾಗಿದ್ದು ನಮ್ಮ ಪಕ್ಷದವ್ರಂತೂ ನೇರವಾಗಿ ಹೇಳಿದ್ದಾರೆ. ಇವತ್ತು ಕುಮಾರಸ್ವಾಮಿ ಇರ್ಬೋದು, ಶಿವಳ್ಳಿ ಅವರು, ಕಾಂಗ್ರೆಸ್ JDS, ನಾವು ಯಾರು ಇವತ್ತು ಯಾವುದೇ ರೀತಿಯಿಂದ ಹೋಗುವಂತ ಅವಶ್ಯಕತೆ ಇಲ್ಲ. ನಾವು ಹೋಗುದೂ ಇಲ್ಲ, ಪಕ್ಷವನ್ನು ಬಿಡೋದಿಲ್ಲ. ನೀವು ಜಾರಕಿಹೊಳಿ ಅವರೇ ಹೇಳಿದ್ರು, ನಾನು ಯಾಕೆ ರಾಜೀನಾಮೆ ಕೊಡ್ಲಿ, ನಾನು ಯಾಕೆ ಎಲ್ಲಿ ಹೋಗ್ತೇನೆ. ಭಿನ್ನಾಭಿಪ್ರಾಯ ಇದ್ರೆ ಬಗೆಹರಿಸ್ತಾರೆ. ಅವರು ರಾಷ್ಟ್ರೀಯ ನಾಯಕರ ಜೊತೆಗೆ ಮತ್ತು ಸಮನ್ವಯ ಸಮಿತಿ ಅಧ್ಯಕ್ಷರು ಕರೆದು ಮಾತಾಡಿ ಫೈನಲ್ ಮಾಡ್ತಾರೆ. ಇವತ್ತು ಯಾವುದು ಇದು ಏನೋ ನಿಮ್ಗೆ ಹೇಳಿದ್ನಲ್ಲ ಸರ್, ಯಾವುದೇ ರೀತಿಯಿಂದ ಈ ರಾಜ್ಯದಲ್ಲಿ ಅದೆಲ್ಲ ಸುಳ್ಳು. ನನ್ನ ಜೊತೆ ಬಿಜೆಪಿಯ ಯುವ ನಾಯಕರು ಹೋಗ್ತಾರಂತ ವಿವೇಕ್ ರೆಡ್ಡಿ ಕೂಡ ಜನ. ವಿವೇಕ್ ರೆಡ್ಡಿ ಅವರೇ, ನಿಮ್ಗೇನು ಯಾವಾಗ ಸರ್ಕಾರ ಮಾಡೋರು ನಿಮ್ ನಿದ್ದೆನೆ ಬರಲ್ವಾ ಅಂತ? ಅಂದ್ರೆ ಸರ್ಕಾರ ಮಾಡಿದ್ರೆ ಮಾತ್ರ ಪಕ್ಷ ಉಳಿಯುತ್ತಾ? ಆ ಹಂತಕ್ಕೆ ಯಾಕೆ ಹೋಗಿದ್ರಿ ಅಂತ ನಿಮ್ಮ ನಾಯಕರ ಉಮೇಶ್ ಕತ್ತಿ ಮಾತಾಡ್ತಾರೆ. 30 ಜನ ಶಾಸಕರು ರಾಜೀನಾಮೆ ಕೊಡ್ತಾರೆ ನೋಡಿ, ರಾಜೀನಾಮೆ ಕೊಡ್ತಾ ಇದ್ದಂಗೆ ನಾವು 104 ಇರೋರು ಸರ್ಕಾರ ಮಾಡ್ತೀವಿ, ನಾವೇನು ಆಪರೇಷನ್ ಕಮಲ ಮಾಡಕ್ ಹೋಗಿದ್ರೆ ಅವಾಗ ಮಾಡ್ಬೇಕಾಗಿತ್ತು. 30 ಜನ ರಾಜೀನಾಮೆ ಕೊಡ್ತಾರೆ. ಈ ಅಕ್ಯುರೇಟ್ ನಂಬರ್ ಹೆಂಗ್ ಗೊತ್ತಾಯ್ತು? ಏನು ಲಿಸ್ಟ್ ಮಾಡಿಬಿಟ್ಟಿದಾರ ಅಂತ? ಯಾರ್ಯಾರು ಬರ್ತಾರೆ ಬಿಜೆಪಿ ಜೊತೆಗೆ ಗುರ್ಸ್ಕೊಂಡ್ರು ಯಾರು, ರಾಜೀನಾಮೆ ಯಾವ ಟೈಮ್ ಕೊಡ್ತಾರೆ, ಅವರೇ ರಾಜೀನಾಮೆ ಕೊಟ್ಮೇಲೆ ನಾವು ಸರ್ಕಾರ ಮಾಡ್ತೀವಿ ಅಂತ ಏನು ಒಂಥರ ಈ ಟೈಮ್ ಟೇಬಲ್ ಫಿಕ್ಸ್ ಆಗಿದೆ ಅಂತ? ಈಗ ಟೈಮ್ ಟೇಬಲ್ ಒಂದಕ್ಕಂತೂ ಫಿಕ್ಸ್ ಆಗಿದೆ. ಯಾವುದಕ್ಕೆ? ಅವರ ಆಂತರಿಕ ಜಗಳಗಳು ತಾರಕಕ್ಕೇರಿರೋದು ಒಂದು ಟೈಮ್ ಟೇಬಲ್ ಫಿಕ್ಸ್ ಆಗಿದೆ. ಆಂತರಿಕ ಜಗಳ, ಅಂತಸ್ಫೋಟಗಳು ಎಂತ ಮಟ್ಟಕ್ಕೆ ಹೋಗಿದೆ. ರಾಜಕೀಯವಾಗಿ ಇದನ್ನು ಮುಖಭಂಗ ಮಾಡ್ಲಿಕ್ಕೆ ಗುರುರಾಜ್ ಹುಣಸಮರ್ದೇವ್ ಇರ್ಲಿಲ್ಲ ಹೇಳ್ತಾ ಇದ್ರು. ಬಿಜೆಪಿಯಲ್ಲಿರೋ ಒಂದು ಗುಂಪು ಈ ರೀತಿಯ ಪಿತೂರಿ ಮಾಡಿದೆ. ಈ ಆಪರೇಷನ್ ಹೆಸರಲ್ಲಿ ಯಡಿಯೂರಪ್ಪನವ್ರ ನಾಯಕತ್ವಕ್ಕೆ ಮಸಿ ಬೆಳಿಕ್ಕೆ ಅವ್ರಿಗೆ ಆಸೆ ಇದೆಯೋ ಇಲ್ವೋ, ಇದು ವಿಫಲ ಆದ್ರೆ ಯಡಿಯೂರಪ್ಪನ ನಾಯಕತ್ವ ವಿಫಲ ಆಗುತ್ತೆ ಅಂತ ಗುರುರಾಜ್ ಹುಣಸಮರ್ದೇವ್ ನಿಮ್ಮ ಮನೆಯೊಳಗಿಂದ ಒಂದು ನೆನ್ಸ್ಕೊಬೇಕು. ಸೂರಜ್ ಅಷ್ಟೇ, ನೀವು ಯಡಿಯೂರಪ್ಪನವ್ರಿಗೆ ರೆಫರೆನ್ಸ್ ಮಾಡಬೇಡಿ. ನೀವು ಆಂತರಿಕವಾಗಿ ಯಾಕೆ ಕುಸಿತಾ ಇದ್ದೀರಾ ಅದಕ್ಕೆ ಉತ್ತರ ಕೊಡಿ. ಸರ್ಕಾರ ಇನ್ನಿಲ್ಲ, ನೀವು MLAಗಳು ನಿಮ್ಮ ಮೇಲೆ ಅಸಮಾಧಾನಗೊಳ್ಳೋದಕ್ಕೆ ನಾವು ಕಾರಣಕರ್ತರ. ನೀವು ನಮ್ಮ ರಾಜಕೀಯ ನೇತಾರರು, JDS ಅಥವಾ ಕಾಂಗ್ರೆಸ್ ರಾಜಕೀಯ ನೇತಾರರು, ನೀವು ಡಿಬೇಟ್ ಮಾಡಿ. ನನ್ನ ಪ್ರಶ್ನೆ ಇರೋದಷ್ಟೇ, ಇಬ್ರು ಮಾತಾಡ್ತಾ ಇದ್ರಿ. ನಿಮ್ಮ ಶಾಸಕರು ಕರೆಕ್ಟ್ ಆಗಿದ್ರೆ ಹೊರಗಿನವ್ರ ಬಾಯ ಆಪರೇಷನ್ಗಳಿಗೆ ಅದಕ್ಕೇನು ಶಾಸಕರು ಕರೆಕ್ಟ್ ಆಗಿದ್ದಾರೆ ಸರ್. ನಮ್ಮ ಶಾಸಕರ ತೊಂದರೆ ಇಲ್ಲ. ಬಟ್ ಯಾವ ರೀತಿ ಹಂಗಂತ ಹೇಳಿ ರಾಜಕೀಯ ವೀರೇನಂತ ಅವರೇ, ನಾನು ಏನ್ ಬೇಕಾದ್ರೆ ತಂತ್ರ ಉಪಯೋಗಿಸಬಹುದು. ನಾನು ಅಧಿಕಾರ ಬರೋಕ್ಕೋಸ್ಕರ ನಾನು ಸೆಂಟ್ರಲ್ ಗವರ್ಮೆಂಟ್ ನಂದಿದೆ. ಒಂದ್ ನಿಮಿಷ ತಾವ್ ಹೇಳ್ತಾ ಇದ್ರಿ, ಒಂದು ನಿಮ್ಮ ನಾಯಕರು ಹೇಳ್ತಾರೆ ನಮ್ಮ ನೋಡಿ ಆಪರೇಷನ್ ಕಮಲ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಇವರೇ ಬಿದ್ದೋಗ್ತಾರೆ, ಕುಸಿದೋಗ್ತಾರೆ, ಇವರೇ ಆಂತರಿಕ ಜಗಳ ಇದೆ, ಬಿಜೆಪಿ ಕಾಂಗ್ರೆಸ್ JDS ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂತ ನಿಮ್ಮ ಉಮೇಶ್ ಕತ್ತಿ ಹೇಳಿದ್ರು. ನಾನು ಕುಮಾರಸ್ವಾಮಿ ಅವರು ಮಾತಾಡಿದೆ, ನಮ್ಮ ಸಕಲೇಶ್ಪುರ ಶಾಸಕರು, ನನ್ನ ಹೆಂಡತಿ ಜೊತೆಗೆ ಉದಯಗೌಡ ಅನ್ನೋಂಥವ್ರು ಬಂದು ಚರ್ಚೆ ಮಾಡಿದ್ರೆ ನಮ್ಮ ಪಕ್ಷಕ್ಕೆ ಬಂದ್ರೆ ನಿಮಗೆ ಮಂತ್ರಿ ಸ್ಥಾನ ಕೊಡ್ತೀವಿ, ನಿಮ್ಮ ಸ್ಥಾನಮಾನ ಕೊಡ್ತೀವಿ ಅಂದ್ರೆ ಏನಿದೆ ಅರ್ಥ? ಇದಕ್ಕೆ ಆಪರೇಷನ್ ಕಮಲ ಅಲ್ವಾ? ಕಿಂಗ್ ಪಿನ್ಗಳು ಯೂಸ್ ಮಾಡ್ಕೊಳ್ತಾರಲ್ವಾ? ಅವ್ರು ಓಪನ್ ಆಗಿ ಹೇಳಿದ್ದಾರೆ. ಎಕ್ಸ್ಪರ್ಟ್ಸ್ ಅಂದ್ರೆ ಜನತಾ ದಳದವರು ಈ ತರ ಸುಳ್ಳು ಆರೋಪಗಳನ್ನ ಮಾಡೋದ್ರಲ್ಲಿ ಇವ್ರು ನಿಶ್ಚಿತ. ಜನತಾ ದಳದವರು ಏನ್ ಮಾಡ್ತಾರೆ, ವಿಷಯಗಳನ್ನ ತಂದು ಇದೇ ಒಂದು ದೊಡ್ಡ ಇಶ್ಯೂ. ಅನಿಲ್ ಚಿಕ್ಕಮಾದು
ಆರೋಪ ವಿತ್ ರಿಟರ್ನ್ ಕಂಪ್ಲೇಂಟ್. ನಿಮ್ಗೆ ಆಪರೇಷನ್ ಕಮಲ ನಡೀತಾ ಇದೆ. ಗೊಂದಲ ಇರೋವಾಗ ಹೊರಗಡೆ ಬಂದು ನನಗೆ ಅದು ಕೊಟ್ರು ಇದು ಕೊಟ್ರು ಅಂತ ಹೇಳಿದ್ರೆ ಮಾಹಿತಿ ಎಲ್ಲಿದೆ, ಸಾಕ್ಷ್ಯಾಧಾರಗಳೆಲ್ಲಿದೆ? ಹೋಗ್ಲಿ, ಆತರ ಏನಾರ ಅಪ್ರೋಚ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಯಾಕೆ ಸುಮ್ಮನೆ ಕೂತಿದ್ರು? ಮತ್ತೆ ಇವತ್ತು ಅಮಿತ್ ಶಾ ಅವರು ಕ್ಲಿಯರ್ ಆಗಿ ಏನ್ ನೀವು ಮಾತಾಡ ಬರ್ಲಿಲ್ಲ ಸುರಾಜ್, ಒಂದ್ ನಿಮಿಷ ಇರಿ. ಎರಡು ವಿಷಯಗಳನ್ನ ನಾವು ಇಲ್ಲಿ ಇತ್ತೀಚಿನ 120 ದಿನಗಳಲ್ಲಿ 2 ವಿಷಯಗಳನ್ನ ನಾವು ಪ್ರಮುಖವಾಗಿ ಕಾಣ್ತಾ ಇದ್ದೀವಿ. ಏನು? ಒಂದು, ಬರೀ MLA-ಗಳ ಅಸಮಾಧಾನ ಒಂದ್ ಕಡೆ ಬಿಟ್ಬಿಡಿ ಲಕ್ಷ್ಮಣ್ ಜಿ, ಆದ್ರೆ ನೀವು ರಾಜಕೀಯ ನೇತಾರರೇ ಕೆಸರ ರಚಾಟದಲ್ಲಿ ಇದ್ದೀರಲ್ಲ. ಸಿದ್ದರಾಮಯ್ಯನವರು ಒಂದ್ ಕಡೆ, ಕುಮಾರಸ್ವಾಮಿ ಒಂದ್ ಕಡೆ, ಮುಸುಕಿ ನಗು ಆಪರೇಷನ್ ಕಮಲಾನೋ ಅಥವಾ JDS ಕಾಂಗ್ರೆಸ್ಗೆ ಅವರಿಬ್ಬರ ಮಧ್ಯೆ ಆಪರೇಷನ್ ನಡೀತಾ ಇರೋದು. ನಿಮ್ ಟೈಮ್ ಟೇಬಲ್ ಪ್ರಕಾರ ಯಾವಾಗ ಸರ್ಕಾರ ರಚನೆ ಪ್ರಕ್ರಿಯೆ ಮಾಡ್ತಾ ಇದ್ರಿ? ಈಗ ನಿಮ್ಮ ನಾಯಕರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಒಬ್ಬೊಬ್ಬರು ಒಂದು 3 ದಿವಸ ಸ್ಯಾಟಲೈಟ್ ಮೇಲಕ್ಕೆ ಹೋಗೋದಕ್ಕೆ ಸ್ಯಾಟಲೈಟ್ ಕೌಂಟ್ ಡೌನ್ ಅಂತಾರೆ. ಈ ಸ್ಯಾಟಲೈಟ್ ಕೌಂಟ್ ಡೌನ್ ಏನ್ ನಡೀತಾ ಇದೆ ಅಂದ್ರೆ, ಬಹುಶಃ ಇವತ್ತಿನ ರಾಜಕೀಯ ವಾತಾವರಣಗಳು ನೋಡಿದ್ರೆ ಸ್ಯಾಟಲೈಟ್ ಕೌಂಟ್ ಡೌನ್ ನಡೀತಾ ಇರೋದು ಇವರಿಬ್ಬರ ಮಧ್ಯೆ ಅಂತ ಸ್ಫೋಟಗಳು ಯಾವಾಗ ಭುಗಿಲ್ ಹೇಳುತ್ತೆ, ನಡೀತಾ ಇದೆ. ಇವರಾಗಿ ಇವರೇ ನಮಗ್ ಮಾಡಕ್ ಬರಲ್ಲ ಅಂತಲ್ಲ, ನಾವು ಮಾಡಕ್ ಕೈ ಹಾಕಿದ್ರೆ ಏಕೈಕ ಗುರಿ ಏನಂದ್ರೆ ಬಿಜೆಪಿ ಬರಬಾರ್ದು ಅಂತ ನಿಮ್ಮ ಬಿಜೆಪಿ ಬರಬಾರ್ದಲ್ಲ, ಒಳ್ಳೆಯದು. ಒಗ್ಗಟ್ಟಿನಿಂದ ಯಾಕೆ ಆರಾಮಾಗಿ ನಿಂಪಾಡಿಗೆ ನೀವು ಒಬ್ರು ಸವಾರಿ ಯಾಕೆ ಮಾಡ್ತಾ ಇದ್ದೀರಾ? ಪ್ರಜಾಪ್ರಭುತ್ವವನ್ನ ಇಂಥ ನೀವು ಸೃಷ್ಟಿ ಮಾಡ್ತಾ ಇರೋದು ಇದೆಲ್ಲ. ನನಗೆ ವಿವೇಕ್ ರೆಡ್ಡಿ ಇಬ್ರು ಮಾತಾಡಿದ್ರು ಆಗ್ಲೇ, ನಿಮಗೆ ಆಪರೇಷನ್ ಕಮಲ ನೀವು ಯಾರು ನಾಯಕರುಗಳು ನೇತೃತ್ವ ವಹಿಸಿದ್ರು ಕೂಡ ಪ್ರಾಪರ್ ಆಗಿ ಕೆಲವು ಕಡೆ ಬೇರೆ ಬೇರೆ ಚಾನಲ್ ಮೂಲಕ ನಡೀತಾ ಇದೆ. ಅದು ನಿಮಗೆ ನಂಬರ್ ಗೇಮ್ ಅಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ನಿಮಗೆ 20+ ಆದ್ರೆ ಮಾತ್ರ ಸರ್ಕಾರ ರಚನೆ ಮಾಡಕ್ಕಾಗತ್ತೆ. ಆಗ ಒಂದು ನಂಬರ್ ಗೇಮ್ ಸರಿ ಹೋಗೋವರೆಗೂ ನೀವು ಇದನ್ನ ಇಲ್ಲ ಅಂತ ಹೇಳ್ತೀರಿ. ಒಂದು ಫೈಂಡ್ ಏನ್ ಮಾಡ್ತೀರಿ ನೋಡಿ, ಸರ್ಕಾರದಲ್ಲಿ ವಿಶ್ವಾಸದ ಕೊರತೆ ಇದೆ, ಶಾಸಕರೆಲ್ಲ ರಾಜೀನಾಮೆ ಕೊಡ್ತಾ ಇದ್ದಾರೆ, ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಅದರ ಅರ್ಥ ನೀವು ಆಪರೇಷನ್ ಕಮಲ ಪಾರ್ಟ್ 2 ಬಹಳ ಸೀರಿಯಸ್ ಆಗಿ ಮಾಡ್ತಾ ಇದ್ರಿ. ಆದ್ರೆ ಎಲ್ಲೂ ಕೂಡ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಇಲ್ಲಿ ಇದೇನಾದ್ರೂ ಮಿಸೈಲ್ ಫೇಲ್ ಆದ್ರೆ ಪಾರ್ಟಿಗೆ ದೊಡ್ಡ ಡ್ಯಾಮೇಜ್ ಅನ್ನೋ ಕಾರಣಕ್ಕಾಗಿ ನೀವೆಲ್ಲವೂ ಕೂಡ ಕಾಂಗ್ರೆಸ್ ಜೆಡಿಎಸ್ ನಿಮ್ಮ ಮನೆ ಜಗಳ ಅಂತ ಹೇಳ್ತಿದ್ರಂತೆ. ಅದಕ್ಕೆ ಒಂದು ಹೊದಿಕೆ ಬೇರೆ ಹಾಕಿದ್ರಿ ಅಂತ. ಆ ಒಂದು ಚಿತ್ರಣವನ್ನ ನಾವು ಒಪ್ಕೊಂಬೋದಿತ್ತು. ನೀವ್ ಹೇಳೋ ಚಿತ್ರಣವನ್ನ ನಾವು ಒಪ್ಕೊಂಬೋದಿತ್ತು. ಈಗ ಅದೇ ಆಗ್ತಾರ ಹೇಳಿ, ನೀವೇನ್ ಹೇಳ್ತಿದ್ರಿ? ಆ ಚಿತ್ರಣವನ್ನು ಒಪ್ಕೊಳ್ಳೋದಕ್ಕೆ ಇವ್ರು ಕಚ್ಚಾಡ್ತಾ ಇದ್ದಾಗ ಯಾರು ಕಚ್ಚಾಡ್ತಿಲ್ಲ ಮಾಡ್ತೀರಾ? ಶಾಸಕರ ಮನೆಗೆ ನಾವೇನ್ ಹೋಗಿಲ್ಲ, ಇಬ್ಬರದು ಸುಮಾರು ಸಾರಿ ಬಹಳಷ್ಟು ಕರ್ನಾಟಕದ ಮರ್ಯಾದೆನೆ ತೆಗೆಯುವಷ್ಟು ಮಟ್ಟಕ್ಕೆ ಹೋಗಿದೆ. ನಾವು ಜೈಲ್ಗೆ ಹೋಗಿಲ್ಲಲ್ಲ. ಅದ್ರ ಜೊತೆಗೆ ದಿನನಿತ್ಯ ನೀವು ಈ ಸಮ್ಮಿಶ್ರ ಸರ್ಕಾರವನ್ನು ನೋಡಿ, ದಿನನಿತ್ಯ ಒಂದು ವೈರುಧ್ಯವಾದ ಹೇಳಿಕೆ, ದಿನನಿತ್ಯ ಒಂದೊಂದು ಬಹುಶಃ ಸಮ್ಮಿಶ್ರ ಸರ್ಕಾರಗಳ ಇತಿಹಾಸದಲ್ಲಿ ಇಂಥ ಅಲ್ಪ ಸಮಯದಲ್ಲಿ ಇಷ್ಟೊಂದು ಗೊಂದಲಗಳನ್ನ ಸೃಷ್ಟಿ ಮಾಡ್ಕೊಂಡಿರೋದು ಇದೊಂದೇ ಸಮ್ಮಿಶ್ರ. ಒಂದೇ ನಿಮಿಷ, ಯಾವಾಗ ಸ್ಫೋಟ ಆಗೋರ್ಗ ಹೊರಗೆ ಬರ್ತಾರ ಸ್ಫೋಟ ಆಗಲ್ಲ. ನಮ್ಮಲ್ಲಿ ನೀವ್ ಹೇಳಿದ್ರೆ ರೈತರು ಸಾಲ ಮನ್ನಾ ಆಗಿಲ್ಲ, ಆಯ್ತು. ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಿಲ್ಲ, ಮಾಡಿದ್ವಿ. ಮಾಡ್ರಿ, ನೀವು ಸೆಂಟ್ರಲ್ ಗೌರ್ಮೆಂಟ್ ಕೇಳ್ರಿ, ಯಾಕೆ ಮಾಡಿಲ್ಲ? ಮಾಡ್ರಿ ಸರ್, ನೀವು ನೀವು ಮಾಡೋದಕ್ಕಿಂತ ರಾಜ್ಯದ ಅಭಿವೃದ್ಧಿ ಅಧಿಕಾರ ಬೇಕು ಸರ್. ಒಂದು ನನಗೆ ನೀವು ಗುರುರಾಜ್ ಹುಣಸಿ ಮಾಡಿದ್ರೆ ತಾವನ್ನು ಹೇಳ್ತಾ ಇದ್ರಿ ಬಿಜೆಪಿಯವ್ರಿಗೆ ಅಧಿಕಾರ ದಾಹ ಇದೆ, ಯಡಿಯೂರಪ್ಪನವರಿಗೆ ಈ ಚಾನ್ಸ್ ಮಿಸ್ ಆದರೆ ಮತ್ತೆ ಆಮೇಲೆ ಚಾನ್ಸ್ ಸಿಗಲ್ಲ, ಅವರಿಗೆ ಇರ್ತಕ್ಕಂಥದ್ದು ಮತ್ತೊಂದು ಸಲ ಆಗಬೇಕು. ಅವ್ರು ಒಳಗಡೆ ಇರ್ತಕ್ಕಂಥ ಬಿಜೆಪಿಯಲ್ಲಿ ಒಂದು ಅನೇಕರು ಈ ಯಡಿಯೂರಪ್ಪನವರಿಗೆ ಸಕ್ಸಸ್ ಆಗಿಬಿಡಬಾರ್ದು, ಇದರಿಂದ ಅಪಮಾನ ಆಗಬೇಕು, ಇದು ಅವಮಾನ ಆಗಬೇಕು, ಪಕ್ಷಕ್ಕೂ ಡ್ಯಾಮೇಜ್ ಆಗಬೇಕು ಅಂತ ತಾವು ಹೇಳಿದ್ರಿ. ಇದು ಬಿಜೆಪಿ ಒಳಗಡೆ ವಿದ್ಯಮಾನದ ಬಗ್ಗೆ ತಾವು ಮಾತಾಡ್ತಿದ್ರಿ. ಅದನ್ನು ಅವ್ರು ನಿಮ್ಮ ಮೇಲೆ ಹೇಳಿದಾಗ ನಿಮ್ದು ಅಲ್ಲ, ಅದು ನಿಮ್ದು ನಿಮ್ಮ ಜಗಳದಲ್ಲ, ನಿಮ್ದು ನೀವೆಲ್ಲ ಯುನೈಟ್, ನಿಮ್ದು ಶಾಸಕರು ಮಾತಾಡೋದು ಅದು ಬೇರೆ. ನೀವು ಹೇಳ್ತಾ ಇರತಕ್ಕಂಥದ್ದು
ನಮ್ಮಲ್ಲಿರ್ತಕ್ಕಂಥದ್ದು 6 ಸಚಿವ ಸ್ಥಾನ, ನಿಮ್ದೊಂದು 7 ಸಚಿವ ಸ್ಥಾನ. ಸಹಜವಾಗಿ ಕೇಳ್ತಾರೆ ಅಂತ. ಅವ್ರಿಗೆ ಗೊತ್ತಿಲ್ವಾ ನಿಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತು? ಅವ್ರ ಹೈಕಮಾಂಡ್ ಯಾಕೆ ಒಪ್ಪಿ ಮೈತ್ರಿ ಸರ್ಕಾರ ಮಾಡಿ ವೆಂಕಟರೆಡ್ಡಿ ಅವರೇ ಯಾಕೆ ಯಾವ ಉದ್ದೇಶಕ್ಕೆ ಮಾಡಿದ್ರೆ ಬಿಜೆಪಿನ ಅಧಿಕಾರದಿಂದ ಇರಬೇಕು, ನಾವು ಇದರಲ್ಲಿ ಸಕ್ರಿಫೈಸ್ ಮಾಡಿ 37 ಜನ ಅಂತ ಹೇಳಿದ್ರಿ. ಸಕ್ರಿಫೈಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಗೊತ್ತು, ಒಬ್ಬ ಶಾಸಕನಿಗೆ ಗೊತ್ತಾಗ್ಲಿಲ್ವಾ ಇದು? ನನಗೆ ಮಂತ್ರಿ ಬೇಡಪ್ಪ, 5 ವರ್ಷ ಸರ್ಕಾರ ಹೀಗೆ ಇರಲಿ, ನಾನು ಪಾರ್ಟಿಯ ನೀತಿ ಅಂದ್ರೆ ಅರ್ಥ ಅವರು ಆಂಟಿ ಪಾರ್ಟಿ ಆಕ್ಟಿವಿಟಿ ಮಾಡ್ತಾರೆ. ಖಾಲಿ ಇದಾವೆ ಕೊಡಿ ಅಂತ ಕೇಳ್ತಾ ಇದಾರೆ. ಆರ್ಯಾರಲ್ವಾ ಒಂದು ಕಡೆ ಅದ್ರ ಬಗ್ಗೆ ನಾನು ಆಸ್ಪಿರೇಟ್ ಬಟ್ ಎಲ್ಲಿವರೆಗೂ ಹೋಗಿದೆ? 37 ನೋಡ್ಕೊಳ್ತೀವಿ. ನಮ್ಗೆ ಸಚಿವ ಸ್ಥಾನ ಸಿಗದೆ ಹೋದ್ರೆ ನಾನು MTB ನಾಗರಾಜ್ ಒಂದ್ ನಿಮಿಷ MTB ನಾಗರಾಜ್ ಭೇಟಿ ಆಗ್ತೀನಿ. ಒಂದ್ಸಲ MTB ನಾಗರಾಜ್ ಭೇಟಿ, ಅವರು ಸೀನಿಯರ್ MLA, ಆಮೇಲೆ ಹೊಸಪೇಟೆಯಿಂದ ಹೊಸಕೋಟೆಯಿಂದ ಗೆದ್ದಂತವ್ರು. ಅವ್ರು ಮಾತಾಡಿರ್ತಕ್ಕಂಥ ಒಂದ್ಸಲ ಕೇಳಿಸ್ಕೊಳ್ಳಿ MTB ನಾಗರಾಜ್ ಏನ್ ಮಾತಾಡಿದ್ರು. ಅವ್ರು ಓಪನ್ ನೋಡಿ, ನಾನು ಇವತ್ತು ಪ್ರೆಸ್ ಮೀಟ್ ಮಾಡ್ಬೇಕಾಗಿತ್ತು ವೆಂಕಟರೆಡ್ಡಿ, ನಾನು ಮಾಡ್ಬೇಕಾಗಿತ್ತು, ಕೆಲವು ಶಾಸಕರು ಬರಲಿಲ್ಲ ಸಿದ್ದರಾಮಯ್ಯ ಅವ್ರ ಕಾರಣಕ್ಕೆ. ನಾನು ಆಗಲೇ ಚರ್ಚೆ ಮಾಡಿದೆ, ಸಿದ್ದರಾಮಯ್ಯ ಅವ್ರ ಮಾತು ಕೇಳ್ತಾರ ಇವರು ಅಂತ, ಯಾಕಂದ್ರೆ ಈಗ ಮೀರ್ ಹೋಗಿದೆ ಅನ್ನೋ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರೇ ಇದನ್ನು ಸಕ್ಸಸ್ ಮಾಡ್ತಾರ ಈ ಬಿಕ್ಕಟ್ ಪರಿಹಾರ? ಸರ್ MTB ನಾಗರಾಜ್ ಮಾತಾಡಿದ್ದು ಕೇಳಿಸ್ಕೊಂಡು ನಾವು ಮತ್ತೆ ಡಿಬೇಟ್ ಮಾಡೋಣ. ಅಭಿವೃದ್ಧಿ ವಿಚಾರದಲ್ಲೂ ಇದೆ, ಮತ್ತೆ ನಮಗೆ ಮಂತ್ರಿ ಆಗಿಲ್ಲ ಅನ್ನೋ ಅತೃಪ್ತಿನೂ ಇದೆ. ಇವೆಲ್ಲದ್ರ ಬಗ್ಗೆ ಸೇರಿಸಿ ನಾಳೆ ಪ್ರೆಸ್ ಮೀಟ್ ಮಾಡಿದಾಗ ಎಲ್ಲೂ ನಿಮಗೆ ಕುಲಂಕುಷವಾಗಿ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಹೇಳ್ತೀನಿ. ಸರ್, ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ದಾರೆ MTB ನಾಗರಾಜ್ ಅವ್ರನ್ನ ಅನ್ನುವಂತ ಸರ್? ಇಲ್ಲ, ನಾನು ಈ ಕ್ಷಣದಿಂದ ಯಾರು ಸಂಪರ್ಕ ನಾನು ಮಾಡಲಿಲ್ಲ. ಬಟ್ ಯಾರೋ ಕೆಲವರು ನಮ್ಮ ಸ್ನೇಹಿತರುಗಳು ಸಂಪರ್ಕ ಮಾಡಿದ್ರು, ಸ್ನೇಹಿತರು ಫೋನ್ನಲ್ಲಿ. ನೀವೇನು ಓದಕ್ಕೆ ನಿರ್ಧಾರ ಮಾಡಿಲ್ಲ? ನಾನು ಅದಕ್ಕೆ ಏನೋ ನಿರ್ಧಾರ ಮಾಡಿಲ್ಲ. ಈ ಬಗ್ಗೆ ಚರ್ಚೆ ಮಾಡಿದಾರೆ ಸರ್ ರಮೇಶ್ ಜಾರಕಿಹೊಳಿ ಜೊತೆ? ಈಗ ಅದ್ರ ಬಗ್ಗೆ ನಾವೇ ಚರ್ಚೆ ಮಾಡಿಲ್ಲ. ನಾನು ಕೇಳಿದೆ ಏನು ಸರ್ ಈಗ ನಡೀತಾ ಇದ್ದಿಲ್ಲ ಏನು ಅಂತ. ಏನು ಈಗ ನೋಡೋಣ, ಏನೋ ಮಂತ್ರಿಮಂಡಲ ಮಾಡ್ತಾ ಇದ್ದಾರೆ. ಈ ತಿಂಗಳು 30ನೇ ತಾರೀಕು ನಿಗಮ ಮಂಡಳಿಗಳು ಮಂತ್ರಿಮಂಡಲ ಮಾಡ್ತಾ ಇದ್ದಾರೆ. ಯಾರ್ಯಾರು ಮಾಡ್ತಾರೋ ನೋಡೋಣ ಅಂತ ಹೇಳಿದ್ದಾರೆ ಅವರು ಅಷ್ಟೇ. ಸಿದ್ದರಾಮಯ್ಯ ಮಾತು ಕೇಳ್ತಾರ? ಈ ಪ್ರಶ್ನೆ ಇಟ್ಕೊಂಡು ಚರ್ಚೆ ಶುರು ಮಾಡಿದ್ದೆ. ಈಗಲೂ ಕೂಡ ಪ್ರಯತ್ನಗಳು ಮುಂದುವರಿದೆ ಅನ್ನೋ ಮಾತನ್ನ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಅಂದ್ರೆ ಆಪರೇಷನ್ ಕಮಲದ ಪ್ರಯತ್ನ ಮುಂದುವರೆದಿದೆ. ಈಗ ಬರ್ತಾ ಇರ್ತಕ್ಕಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಮಾಜಿ CM ಸಿದ್ದರಾಮಯ್ಯ ಸಚಿವ ರಮೇಶ್ ಜಾರಕಿಹೊಳಿ ಮಾತುಕತೆ ವಿಫಲ ಆಗಿದೆ. ಸೊ ಕಳೆದ 1.5 ಗಂಟೆ ಅಂದ್ರೆ 1.5 ಗಂಟೆಯಲ್ಲಿ ಕೂಡ ಸಿದ್ದರಾಮಯ್ಯ ರಮೇಶ್ ಜಾರಕಿಹೊಳಿ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ರು. ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಜಾರಕಿಹೊಳಿ ಬ್ರದರ್ಸ್ ಗೊಂದಲ ಇದೀಗ ರಾಹುಲ್ ಅಂಗಳಕ್ಕೆ ಹೋಗಿದೆ. ಹೈಕಮಾಂಡ್ ಅಂಗಳಕ್ಕೆ ಈಗ ಈ ಒಂದು ಬಿಕ್ಕಟ್ಟು ಶಿಫ್ಟ್ ಆಗಿದೆ. 1.5 ಗಂಟೆಗಳ ಮಾತುಕತೆ ಬಳಿಕ ಸಿದ್ದರಾಮಯ್ಯ ನಿವಾಸದಿಂದ ರಮೇಶ್ ಜಾರಕಿಹೊಳಿ ತೆರಳಿದ್ದಾರೆ. ಬಾಡಿದ ಮೊಗದಿಂದಲೇ ಸಿದ್ದರಾಮಯ್ಯ ನಿವಾಸದಿಂದ ಹೊರಗೋದ್ರು ರಮೇಶ್ ಜಾರಕಿಹೊಳಿ. ಹಾಗಾದ್ರೆ ಸೊ ಈ ಒಂದು ಮಾತುಕತೆ ಫಲಪ್ರದ ಆಗಿಲ್ವಾ? ಕುತೂಹಲ ಮೂಡಿಸಿದೆ ಬೆಳಗಾವಿ ಬ್ರದರ್ಸ್ನ ಈ ಒಂದು ನಡೆ. ಸೊ ಸಂಜೆ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಜೊತೆ ಮಾತುಕತೆ ಕರೆದಿದ್ರು. ಈಗ ಮಾತುಕತೆ ಮುಕ್ತಾಯ ಆಗಿದೆ. ಸೊ ಈಗ ಸಿದ್ದರಾಮಯ್ಯ ನಿವಾಸದಿಂದ ತೆರಳಿದ್ದಾರೆ ರಮೇಶ್ ಜಾರಕಿಹೊಳಿ. ಯಾವುದೇ ಮಾತನ್ನು ಕೂಡ ಆಡಲಿಲ್ಲ ಮಾಧ್ಯಮ ಜೊತೆಗೆ. ಸೊ ಎಲ್ಲ ಒಂದ್ ಕಡೆ ಮಾತುಕತೆಯಲ್ಲಿ ಯಾವುದೇ ರೀತಿ ಫಲಪ್ರದ ಆಗಿಲ್ಲ, ಸಕ್ಸಸ್ ಆಗಿಲ್ಲ. ಅಂದ್ರೆ ಇದು ಹೈಕಮಾಂಡ್ ಮಟ್ಟದಲ್ಲೇ ಚರ್ಚೆ ಆಗಬೇಕು. ಸೊ ರಾಷ್ಟ್ರೀಯ ನಾಯಕರಂದ್ರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಚರ್ಚೆ ಆಗಬೇಕು ಅನ್ನುವಂಥ ಪಟ್ಟ ನೀಡಿದ್ದಾರೆ. ಹಾಗಾಗಿ ಇದು ಬಿಕ್ಕಟ್ಟು ಮತ್ತೊಂದು ಮಜಲು, ಮತ್ತೊಂದು ಸ್ಟೆಪ್ ತಗೊಂಡಿದೆ. ಅಂದ್ರೆ ಬಹುತೇಕ ಈ ಕ್ರೈಸಿಸ್ ಇನ್ನೂ ಕೂಡ ಶಮನ ಆಗೋ ಲಕ್ಷಣ ಇಲ್ಲ. ನಾವು ನೋಡ್ತಾ ಇದ್ದ ನೇರ ದೃಶ್ಯಗಳು ರಮೇಶ್ ಜಾರಕಿಹೊಳಿ, ಸಚಿವ ರಮೇಶ್ ಜಾರಕಿಹೊಳಿ ಮುಖ ಯಾವ ರೀತಿಯಾಗಿ ಲವಲವಿಕೆ ಇಲ್ಲ. ಒಂದು ವೇಳೆ ಖುಷಿಯಾಗಿ ಬಂದಿದ್ರೆ ಅವ್ರು ಮಾತಾಡಬೇಕಾಗಿತ್ತು. ರಮೇಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ನಡುವಿನ 1.5 ಗಂಟೆಗಳ ಕಾಲ ನಡೆದಂತ ಮಾತುಕತೆ ಸಂಪೂರ್ಣ ವಿಫಲ ಅನ್ನುವಂಥದ್ದು. ಹಾಗಾದ್ರೆ ಇದು ಹೈಕಮಾಂಡ್ ಮಟ್ಟಕ್ಕೆ ಹೋಯ್ತಾ ಈ ವಿದ್ಯಮಾನ? ಇದು ಕೇವಲ ಬೆಳಗಾವಿ ರಾಜಕಾರಣ ಅಷ್ಟೇ ಅಲ್ಲ, ಇದು ಸರ್ಕಾರದ ಮಧ್ಯೆ ತಂದಿಟ್ಟಿರ್ತಕ್ಕಂಥ ಒಂದು ದೊಡ್ಡ ಕ್ರೈಸಿಸ್ ಅಂತಾನೆ ಹೇಳಲಾಗ್ತಾ ಇದೆ. ಎಷ್ಟು ಚರ್ಚೆ ಮಾಡೋದು ಅದು. ನಾನು ಸುರೇಶ್ ನೋಡಿ, ಅವರು ಮುಖ ನೋಡಿ, ನೀವು ಕಾರಲ್ಲಿ ಕೂತಿರೋ ರಮೇಶ್ ಅವರು ನಮ್ಮ ಜೊತೆ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದವರು. ಇವತ್ತಿಂದ ಫಸ್ಟ್ ಕಾಂಗ್ರೆಸ್ ಅಲ್ಲಿ ಏನಿಲ್ಲ, ಅವ್ರು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದು ಆಮೇಲೆ 2-3 ಸತಿ ಗೆದ್ದು ಕಾಂಗ್ರೆಸ್ ಅಲ್ಲೇ ಯಾವುದೇ ಕಾರಣಕ್ಕೂ ರಮೇಶ್ ಜಾರಕಿಹೊಳಿ ನಿಮ್ ಪಕ್ಷಕ್ಕೆ ಕೈ ಕೊಡಲ್ಲ. ನಾನು ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಲ್ಲ, ಯಾಕಂದ್ರೆ ಸತೀಶ್ ಜಾರಕಿಹೊಳಿಗೆ ಅವರಿಗೆ ಬೇರೆ ತರದ ಕಮಿಟ್ಮೆಂಟ್ ಇದೆ, ಅವರು ಹೋಗಲ್ಲ. ಸತೀಶ್ ಅವರೇ ಟೀಮ್ ಬಗ್ಗೆ ಕೇಳ್ತಾರೆ. ಸತೀಶ್ ಅವರೇ ಆಗ್ಲಿ ರಮೇಶ್ ಅವರೇ ಆಗ್ಲಿ ಇಬ್ರು ಬಿಟ್ಟು ಹೋಗಲ್ಲ. ಯಾಕಂದ್ರೆ ರಮೇಶ್ ಹ್ಯಾಸ್ ಬೀನ್ ವಿತ್ ಅಸ್ ಫಾರ್ ನೋಡಿ, ನಾನು ಒಬ್ಬನ ಹೇಳ್ತೀನಿ, ಇದ್ರಾಗ ಏನು ಮುಚ್ಚು ಮರೆಬೇಡ. ನೋಡಿ, ಸಿದ್ದರಾಮಯ್ಯ ಟ್ರಬಲ್ ಮೇಕರ್ ಅಂತ ಇಲ್ಲಿವರೆಗೂ ನಾವು ಕೂಡ ರಿಪೀಟ್ ಮಾಡಿದ್ವಿ, ಮೀಡಿಯಾದವರು ಕೂಡ. ನೀವು ನಮ್ಮ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ರಿ. ಸಿದ್ದರಾಮಯ್ಯನವರು ಈ ಸರ್ಕಾರ 5 ವರ್ಷ ಬಯಸಿದ್ದಾರೆ ಅಂತ. ಒಳಗಡೆ ಅವರು ಬಯಸಿಲ್ಲ. ಅವ್ರನ್ನ ಯಾವ ಸ್ಥಾನದಲ್ಲಿ ನಿರೀಕ್ಷೆ ಮಾಡಿದ್ರು ಅವ್ರ ಬೆಂಬಲಿಗರು, ಅದಾಗಲಿಲ್ಲ. ರಾತ್ರಿ ತಾವು ಒಪ್ಪಂದ ಮಾಡ್ಕೊಂಡು ಬಿಜೆಪಿನ ಅಧಿಕಾರದಿಂದ ಹೊರಗಡೆ ಒಂದೇ ಕಾರಣಕ್ಕೆ ನೀವು ಸರ್ಕಾರ ಮಾಡಿದ್ರಿ. ಯಡಿಯೂರಪ್ಪನವರು ಯಾವ್ಯಾವ ಭಾಷೆನ ಸಿದ್ದರಾಮಯ್ಯ ಪರವಾಗಿ ಮಾತಾಡಿದ್ರು, DK ಶಿವಕುಮಾರ್ ಮಾತಾಡಿದ್ರು, ಕುಮಾರಸ್ವಾಮಿ ವಿರುದ್ಧ ಏನು ಅಟ್ಯಾಕ್ ಮಾಡಿದ್ರು, ಇದೆಲ್ಲ ಕೂಡ ನೋಡಿದ್ವಿ. ಇವತ್ತು ಸಿದ್ದರಾಮಯ್ಯ ಆಗಿರ್ತಕ್ಕಂಥದ್ದು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗರೇ. ಹಕ್ಕಿನ ಎರಡು ಹಕ್ಕಿಗಳನ್ನ ಒಂದೇ ಇದರಲ್ಲಿ ಹೊಡಿಬೇಕು ಅಂತ ಸಿದ್ದರಾಮಯ್ಯನವರೇ ನೀವೇ ಇದನ್ನು ಬಗೆಹರಿಸ್ಕೊಡಿ ಅಂತ ಅರ್ಥ. ಕುಮಾರಸ್ವಾಮಿ ಹೇಳ್ತಾರೆ ಸಿದ್ದರಾಮಯ್ಯ ಅವರೇ ಇದರ ರಕ್ಷಕರು ಅಂತ ಹೇಳಿದ್ರು. ಇಲ್ಲಿವರು ದುಶ್ಮನ್ ಅಂತ ಮಾತಾಡ್ತಾ ಇದ್ರು. ನಮ್ಮ ಸರ್ಕಾರಕ್ಕೆ ಇವರೇ ಒಂದು ರೀತಿ ತೊಂದರೆ ಆಗಿದೆ ಅನ್ನೋ ಮಾತುಗಳನ್ನು ಒಳಗೆ ಹೇಳಿದ್ರು. ಹೈಕಮಾಂಡ್ ಮಟ್ಟಕ್ಕೂ ದೂರು ಕೊಟ್ಟಿದ್ರು. ಇವತ್ತು ಸಿದ್ದರಾಮಯ್ಯ ಅವರ ಹೆಗಲ ಮೇಲೆ ದೇವೇಗೌಡರು ಅಂಡ್ ರಾಹುಲ್ ಗಾಂಧಿ ಇಬ್ರು ಕೂಡ
ಗನ್ನನ್ನಿಟ್ಟು ಈ ಕ್ರೈಸಿಸ್ ಬಗೆಹರಿಸಿ ಅಂತಂದ್ರೆ ಇದೊಂದು ರೀತಿ ಧರ್ಮ ಸಂಕಟ. ನನಗೆ ಈಗಲೂ ಕೂಡ ಪ್ರಶ್ನೆ ಇರೋದು, ನನಗಿರತಕ್ಕಂಥ ಒಂದು ಈ ಎಲ್ಲ ಅತೃಪ್ತ ಶಾಸಕರು ಅಥವಾ ಒಂದು ಕಾಲು ಹೊರಗಿಟ್ಟಬೇಕು ಅಥವಾ ಇದ್ದಾರೆ ಅನ್ನತಕ್ಕಂಥ ಶಾಸಕರು ಸಿದ್ದರಾಮಯ್ಯನ ಮಾತು ಕೇಳೋ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನ ಮಾತು ನಡೆಯುತ್ತಾ ಈಗ ನಡೆಯುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರದ್ದು ಅವ್ರದೇ ಆದಂತ ಒಂದು ವರ್ಚಸ್ಸಿದೆ. ಸಮನ್ವಯ ಸಮಿತಿ ಅಧ್ಯಕ್ಷರು ಅವ್ರು ಯಾವುದೇ ರೀತಿ ಇದನ್ನ ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಯಾವ್ದು ಇಲ್ವೇ ಇಲ್ಲ. ಇಲ್ಲಿವರೆಗೂ ಯಾರು ಬಿಂಬಿಸ್ತಿರೋದು ರಾಜಕಾರಣ ಇರ್ಬೋದು, ಆದ್ರೆ ಆತರಿಗೆ ಆದಂತ ಒಂದಷ್ಟು ಸಿದ್ಧಾಂತಗಳಿವೆ. ಸಿದ್ಧಾಂತವಾಗಿ ನಡ್ಕೊಂಡು ಬಂದಿರುವಂತ ರಾಜಕಾರಣಿ 5 ವರ್ಷ ಏನು ಸರ್ಕಾರ ಕೊಟ್ಟರು ಅದೇ ಸಿದ್ಧಾಂತವನ್ನು ನಡ್ಕೊಂಡು ಬಂದಂಥವ್ರು. 5 ವರ್ಷ ಅವರು ಇವಾಗ ಎಷ್ಟೋ ಜನ ಇದಾದ್ಮೇಲೆ ಇದುವರೆಗೂ 5 ವರ್ಷ ಕಂಪ್ಲೀಟ್ ಮಾಡಿರುವಂತ ಮುಖ್ಯಮಂತ್ರಿಗಳೆಲ್ಲ ಅವರೊಬ್ರು. ಅಂದ್ರೆ ಎಲ್ಲ ಜನಪರ ಕಾರ್ಯಕ್ರಮ ಕೊಟ್ಟಂತ ಈಗ ಸೂರಜ್ ಅವ್ರು ಹೇಳಿದ್ರನ್ನ ನಾನು ಕೇಳಿಸ್ಕೊಂಡೆ. ಮೊದಲೇ ಸಿದ್ದರಾಮಯ್ಯನವರು ಪ್ರಥಮ ದಿನಗಳಿಂದ ಈ ಸಮ್ಮಿಶ್ರ ಸರ್ಕಾರದ ಪ್ರಥಮ ದಿನಗಳಿಂದ ಇಡ್ತಾ ಇದ್ದಿದ್ದ ಹೆಜ್ಜೆ ಬೇರೆ ದಾರಿನೇ ಹೋಗ್ತಾ ಇತ್ತು. ಅವರ ಸುತ್ತ ಇರೋ ಬಂಟ್ರೇನು ಅಥವಾ MLAಗಳೇನಿದ್ರು ಅಥವಾ ಅವರ ಚಾವಡಿ ಹೆಚ್ಚು ಕಮ್ಮಿ 90% MLA ಅವ್ರ ಜೊತೆಗಿರೋರೆ, 90%. ಎಸ್, ನೀವು ಅದನ್ನು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ರಿ. ನೀವು ಹೇಳ್ತಾ ಇರೋದು ಇವಾಗ ಸಿದ್ದರಾಮಯ್ಯ ಕಡೆ ಇರೋರೇ ರಿಬಲ್ ಆಗಿ ನಾವು ಹೋಗ್ತೀವಿ, ಅವ್ರ ಮೂಲಕನೇ ಅದಕ್ಕೆ ಟ್ರೀಟ್ಮೆಂಟ್ ಡಾಕ್ಟರ್ ಅವರೇ ಹುಡ್ಕೊಂಡಿದ್ದಾರೆ. ಈಗ ಸಿದ್ದರಾಮಯ್ಯನವರೇ ಇರುಸುಮುರುಸಾಗಿ ಅವ್ರನ್ನೇ ಜವಾಬ್ದಾರಿಯ ಸ್ಥಾನದಲ್ಲಿ ಕೂಡಿಸಿ ನೀರನ್ನ ಮತ್ತೆ ಪ್ಯಾಚಪ್ ಮಾಡಿ ಸಿದ್ದರಾಮಯ್ಯನವರೇ ಅಂತ ಇವರು ಒಪ್ಸಿದ್ದಾರೆ. ಕರೆಕ್ಟ್. ಆದ್ರೆ ಸಿದ್ದರಾಮಯ್ಯನವರು ಇಷ್ಟು ದಿನ ಅವ್ರಿಗೇನು ಡೈರೆಕ್ಷನ್ಸ್ ಕೊಟ್ರು, ಈಗ ತಿರುಗಿ ಟರ್ನ್ ತಗೊಂಡು ನೀನ್ ಡೈರೆಕ್ಷನ್ಸ್ ಬೇರೆ ತರ ಮಾಡು ಅಂತ ಹೇಳ್ತಾರ? ಹೃದಯಪೂರ್ವಕ ಅವ್ರ ಮಾತು ಕೇಳ್ತಾರ? ಕೊಟ್ರು ಸೂರಜ್ ಇವತ್ತು ಹೊರಗಡೆ ಸ್ಥೂಲವಾಗಿ ಬಹಳ ತಾತ್ವಿಕವಾಗಿ ಆದರ್ಶವಾಗಿ ಹೇಳ್ತಾ ಇದ್ದಾರೆ ಹೊರತು ಆಂತರಿಕವಾಗಿ ಏನೇನ್ ನಡೀತಾ ಇದೆ ನೀವು ಸ್ಥೂಲವಾಗಿ ಯಾವುದೇ ಮಾರ್ಗದಲ್ಲಿ ಸರ್ಕಾರ ರಚನೆ ಮಾಡಬೇಕು, ಅದನ್ನ ಆಪರೇಷನ್ ಕಮಲ ಅಂತ ನಂಬಿಕೆ ಇಲ್ಲ ಸರ್ಕಾರ ಮಾಡಿಕೊಟ್ಟಿದ್ರಿ. ನಿಮ್ಗೂ ತತ್ವ ಆದರ್ಶ ನೇರವಾಗಿ ಸಿದ್ದರಾಮಯ್ಯ ನಿವಾಸ ಹೋಗ್ತೀನಿ. ನಮ್ಮ ಪಾಲಿಟಿಕಲ್ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿದ್ದಾರೆ. ಶ್ರೀನಿವಾಸ್, ಈಗ ಮಾತುಕತೆ ಮುಗಿದಿದೆ, ಯಾವುದೇ ರಿಯಾಕ್ಟ್ ಮಾಡಲ್ಲ ಅಂದ್ರೆ ಏನಾಯ್ತು ಒಳಗಡೆ? ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯ ಇವರನ್ನ ಮನವೊಲಿಸೋದ್ರಲ್ಲಿ ವಿಫಲ ಆದ್ರ ಅಥವಾ ಇನ್ನೂ ಒಂದು ಫರ್ದರ್ ಹೈಕಮಾಂಡ್ ಲೆವೆಲ್ಗೆ ಏನಾದ್ರೂ ಹೋಗ್ಬೇಕಂತ ಪಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ? ಲಕ್ಷ್ಮಣ್, ಎಲ್ಲೋ ಒಂದು ಕಡೆ ಬಂಡಾಯ ಶಾಸಕರ ಅಥವಾ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ಒಂದು ಅಸಮಾಧಾನವನ್ನ ಸಿದ್ದರಾಮಯ್ಯ ಅವರು ಬಗೆಹರಿಸ್ತಾರೆ ಅಂತಕ್ಕನ್ನೋದು ವಿಶ್ವಾಸ ಹೈಕಮಾಂಡ್ ಮಟ್ಟದಲ್ಲೂ ಇತ್ತು ಅಂತ ಹೇಳ್ಬೋದು. ಆದ್ರೆ ಇದೀಗೇನು ರಮೇಶ್ ಜಾರಕಿಹೊಳಿ ಅವರ ಜೊತೆ ಸಿದ್ದರಾಮಯ್ಯ ಅವರು ಎಷ್ಟೇ ದೊಡ್ಡ ಲೀಡರ್ ಬಂದ್ರು ಕೂಡ ಇವ್ರ ಜೊತೆ ಪ್ರತ್ಯೇಕವಾಗಿರ್ತಕ್ಕಂತಹ ಮಾತುಕತೆಯನ್ನು ಸುಮಾರು 1.5 ಗಂಟೆ ಕಾಲ ಒಂದು ಮಾತುಕತೆಯನ್ನು ಆಡಿದ್ರು ಕೂಡ ಎಲ್ಲ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರ ಒಂದು ಅಸಮಾಧಾನವನ್ನು ಶಮನ ಮಾಡುವಲ್ಲಿ ಸಿದ್ದರಾಮಯ್ಯ ಅವರು ಒಂದು ಪ್ರಯತ್ನ ಪಟ್ಟರು ಅನ್ನೋದನ್ನ ಬಿಟ್ರೆ ಇದಕ್ಕೆ ಒಂದು ಮನವೊಲಿಕೆಗೆ ಇವರು ಸ್ಪಂದಿಸಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಮತ್ತೆ 19 ಅಥವಾ 20ಕ್ಕೆ ಒಂದು ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾರೆ. ಇದೀಗ ಜಾರಕಿಹೊಳಿ ಬ್ರದರ್ಸ್ ಅವರ ಒಂದು ಸಮಸ್ಯೆ ಇದೀಗ ರಾಹುಲ್ ಗಾಂಧಿ ಅವರ ಅಂಗಳವನ್ನು ತಲುಪಿದೆ ಅಂತಕ್ಕಂಥದ್ದು. ಅಂದ್ರೆ ಈ ಹಿಂದೆನೆ ಕೂಡ ಒಂದು ಕೆಪಿಸಿಸಿ ಅಧ್ಯಕ್ಷರು ಸಾಕಷ್ಟು ಒಂದು ಕೆಪಿಸಿ ಮುಖಂಡರು ಪರಮೇಶ್ವರ್ ಕೂಡ ಹೇಳ್ತಾ ಇದ್ರು, ಏನು ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಹೈಕಮಾಂಡ್ ಭೇಟಿಗೆ ಹೋಗ್ಬೇಕು ಅಂತಕ್ಕಂಥ ಸಲಹೆಯನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ದೆಹಲಿ ಕೂಡ ಹೋಗೋರಿದ್ದಾರೆ, ಅಂದ್ರೆ ಈ ಮೊದಲೇ ಒಂದು ಮುನ್ಸೂಚನೆ ಕೂಡ ನೀಡಿದ್ರು ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಇದು ಬಗೆಹರಿಲಾರದಂತ ಒಂದು ಸಮಸ್ಯೆ. ಯಾಕಂದ್ರೆ ಪರಮೇಶ್ವರ್ ಕೂಡ ಸಾಕಷ್ಟು ಸಮಾಧಾನವನ್ನು ಮಾಡಿದ್ರು, ದಿನೇಶ್ ಗುಂಡೂರಾವ್ ಕೂಡ ಸಮಾಧಾನ ಮಾಡಿದ್ರು. ಆದ್ರೂ ಕೂಡ ಯಾವ ಸಮಾಧಾನಕ್ಕೂ ಕೂಡ ಒಂದು ಜಾರಕಿಹೊಳಿ ಬ್ರದರ್ಸ್ ಅವರು ಬಗ್ಗಿರ್ಲಿಲ್ಲ ಅಂತಕ್ಕಂಥದ್ದು ಮತ್ತು ಜಗ್ಗಿರಲಿಲ್ಲ ಅಂತಕ್ಕಂಥದ್ದು. ವೇಣುಗೋಪಾಲ್ ಅವರು ಕೂಡ ಒಂದು ಕರೆದು ಕೂಡ ಮಾತನಾಡಿದ್ರು ಮತ್ತು ದೂರವಾಣಿಯಲ್ಲಿ ಕೂಡ ಒಂದು ಮಾತನಾಡಿ ಒಂದು ಅವರ ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆದ್ರೂ ಕೂಡ ಅವರು ಇದಕ್ಕೆ ಸ್ಪಂದಿಸಿರಲಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಅಂತಿಮವಾಗಿರ್ತಕ್ಕಂಥ ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಒಂದು ಮನಸ್ಸನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಆ ನಿರೀಕ್ಷೆ ಇದೀಗ ಹುಸಿಯಾಗಿದೆ ಅಂತ ಹೇಳ್ಬೋದು ಲಕ್ಷ್ಮಣ್. ಎಸ್, ಧನ್ಯವಾದ ಶ್ರೀನಿವಾಸ್. ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಈಗಾಗಲೇ ಸಿದ್ದರಾಮಯ್ಯ ನಿವಾಸದಲ್ಲಿ 1.5 ಗಂಟೆಗಳ ಕಾಲ ರಮೇಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ನಡುವೆ 1-to-1 ಮಾತುಕತೆ. ಏನು ಸಮಸ್ಯೆ, ಯಾಕೆ ಇದು ಪ್ರಾಬ್ಲಮ್ ಆಗಿದೆ, ಅದು ಬೆಳಗಾವಿ ಇರ್ಬೋದು, PLD ಬ್ಯಾಂಕ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ನಿಮ್ಮ ಬೇಡಿಕೆಗಳೇನು, ನಿಮ್ಮ ಜೊತೆಗಿಂತ ಶಾಸಕರ ನೋವೇನಿದೆ ಎಲ್ಲವನ್ನೂ ಕೂಡ ಆಲಿಸುವಂಥ ಪ್ರಯತ್ನ ಇದೆ. ಆದರೆ ಅದು ಈಗ ಬಂದಿರತಕ್ಕಂಥ ಸುದ್ದಿ ಪ್ರಕಾರ ಅದು ಯಾವುದೇ ರೀತಿಯ ಫಲಪ್ರದ ಆಗಿಲ್ಲ. ಇದು ಹೈಕಮಾಂಡ್ ಮಟ್ಟಕ್ಕೆ ಅಂದ್ರೆ ರಾಹುಲ್ ಗಾಂಧಿ ಮಟ್ಟಕ್ಕೆ ಹೋಗುತ್ತೆ. ನಾನು ಗುರುರಾಜ್ ಹುಣಸೂರು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇವತ್ತು ಈ ರೀತಿಯ ಚರ್ಚೆಗಳು ಆಗ್ತಾ ಇದ್ರಿ, ಇದು ಗಂಭೀರ ಚರ್ಚೆ. ಏನು PLD ಬ್ಯಾಂಕ್ ಆಗಿದ್ರೆ ಅಲ್ಲೇ ಮಾಡ್ಕೋಬೋದು ಅಂತ ಹೇಳ್ಬೋದು, ಅಥವಾ ಮಂತ್ರಿ ವಿಚಾರ ಅಂದರೆ ಮಂತ್ರಿ ಸ್ಥಾನ ಅನ್ನುವಂಥದ್ದು ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಗೊತ್ತು, ಅಲ್ಲಿ ಹೋಗಿ ಒತ್ತಡ ತರ್ತಕ್ಕಂಥದ್ದು, ಅವ್ರವ್ರು ಬೇಕಾದ ನಾಯಕರ ಮೂಲಕ ಪ್ರೆಜರ್ ಆಗ್ತಕ್ಕಂಥದ್ದು, ಜಾತಿವಾರು, ಪ್ರದೇಶವಾರು, ಸೀನಿಯಾರಿಟಿ ಇವೆಲ್ಲ ಕೌಂಟ್ ಆಗುತ್ತೆ. ಅದು ಬೇರೆ. BJP ಇದ್ದಾಗಲೂ ಕೂಡ ಹೊಡೆದಾಡಿದ್ದಾರೆ. ನಾನು ರಿಪೋರ್ಟಿಂಗ್ ಮಾಡಿದ್ದೀನಿ, ಹೊರಗಡೆ ಬಂದು ಗಲಾಟೆ ಮಾಡೋದು, ನಮ್ಗೆ ಮಂತ್ರಿ ಮಾಡೋದು, ಅದ್ರ ಕ್ಯಾರೆಕ್ಟರ್ ಬೇರೆ.
ಇದ್ರ ಕ್ಯಾರೆಕ್ಟರ್ ಬೇರೆ. ಇದು ಮಂತ್ರಿ ಸ್ಥಾನದ ಕ್ಯಾರೆಕ್ಟರ್ ತರ ಅದಕ್ಕೆ ಅನ್ನಿಸ್ತಾ ಇಲ್ಲ ವಿವೇಕ್ ರೆಡ್ಡಿ, ಅಥವಾ ನಿಗಮ ಮಂಡಳಿ ಕ್ಯಾರೆಕ್ಟರ್ ತರ ಅನ್ನಿಸ್ತಾ ಇಲ್ಲ. ನೀವು ಹಿಂದೆ JDS ಕಾಂಗ್ರೆಸ್ ಆದಾಗ 1-2 ವರ್ಷಗಳ ನಿಗಮ ಮಂಡಳಿ ಮಾಡಿರಲಿಲ್ಲ. ಕುಮಾರಸ್ವಾಮಿ ಇದ್ದಾಗಲೇ ನೀವು ಮಾಡಲಿಲ್ಲ, ಹಂಗೆ ಇಟ್ಬಿಟ್ರಿ 2 ವರ್ಷ. ಕಾರ್ಯಕರ್ತರು ಲಭ ಅಂತಂದ್ರು, ಏನು ನಮ್ಮನ್ನ ನಾವೆಲ್ಲ ಇವ್ರು ಕಷ್ಟಪಟ್ಟು ಇವ್ರು ಗೆಲ್ಲಿಸಿ ನಮ್ಮನ್ನೇನು ಸ್ಥಾನಮಾನ ಕೊಡಲಿಲ್ಲ ಅಂತ. ಈಗ ನೀವು ಸ್ಥಾನಮಾನ ಬಗ್ಗೆ ಮಾತಾಡ್ತಾ ಇದ್ರಿ. ಪ್ರಶ್ನೆ ಇರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿಗೆ ಬರೀ ಒಂದು ಮಂತ್ರಿ ಸ್ಥಾನದ್ದು ನಿಗಮ ಮಂಡಳಿದ ಅಷ್ಟೇ ಅಲ್ಲ, ಇಲ್ಲಿ ಬರ್ತಕ್ಕಂಥದ್ದು ಪವರ್ ಸೆಂಟರ್ ಅನ್ನುವಂಥದ್ದು. ಇಲ್ಲಿ DK ಶಿವಕುಮಾರ್ ವಿರುದ್ಧದ ರಾಜಕಾರಣ ಒಂದು ಇರ್ಬೋದು. ಆಲ್ರೆಡಿ BJP ರಡಾರ್ ಅಂತ ಕರಿತೀವಲ್ಲ ಈ ನೆಟ್ವರ್ಕ್ ಅಲ್ಲಿ, ಆ ರಡಾರ್ಗೆ ಹೋಗಿ ಸಿಗಾಕೊಂಡಿದ್ದಾರೆ. ಈ ಅದರಿಂದ ಹೊರಗೆ ಬರಬೇಕಾದ್ರೆ ಅವ್ರಿಗೆ ಏನೇನು ಮಾತುಕತೆ ಆಗಿದೋ ಗೊತ್ತಿಲ್ಲ. ಹೈಕಮಾಂಡ್ ಮಟ್ಟ ಅನ್ನುವಂಥದ್ದು ಇದೆಯಲ್ಲ, ಅದು ಸೀರಿಯಸ್ ಆಗಿದೆ ಅಂತ ಒಪ್ಕೊಳ್ತಾರೆ, ಒಪ್ಕೊಳ್ಳೋದು. ಸರ್, ಈಗ ಸಮಸ್ಯೆ ಬಂದಾಗ ಬಗೆಹರಿಸಬೇಕಾಗಿತ್ತು. ಹೈಕಮಾಂಡ್ ಕೈ ಮೀರಿ ಹೋಗ್ತಾ ಇದೆ ಅಂತ ಇವತ್ತು ಕೈ ಮೀರಿ ಹೋಗಿದೆ ಸರ್. ಕೇಂದ್ರದಲ್ಲಿ ಅವರೆಲ್ಲ ಕರೆಸಿ ನಾಳೆ MP ಚುನಾವಣೆಗಳು ಬರ್ತಾವೆ. ಇವತ್ತು ಕರ್ನಾಟಕದಲ್ಲಿ ನಾವು ಹೆಚ್ಚು ಸ್ಥಾನಗಳ ಗೆಲ್ಲಬೇಕು. ಅವೇನೋ ಮಾರ್ಗದರ್ಶನ ಮಾಡಕ್ ಕರೆದಿರ್ಬೋದು. ಇವೆಲ್ಲ ಹಿಂಗ್ ಗಲಾಟೆ ಮಾಡೋದ್ರಿಂದ ಏನಾಗೋದು ಅಂತ ಆಗಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆದಿಲ್ಲ, ಆದ್ರೂ ನಾನು ಡೆಲ್ಲಿ ಹೋಗ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹುಬ್ಬಳ್ಳಿಯಲ್ಲಿ. ಈಗ ಇವೆಲ್ಲ ನಾವು ಎರಡೂ ಪಕ್ಷಗಳಿಗೆ ಸೇರ್ಕೊಂಡು ಚುನಾವಣೆನೂ ಮಾಡ್ಬೇಕಾಗಿರುತ್ತೆ. ಅವೇನೋ ಮಾರ್ಗದರ್ಶನ ಕರೆದಿರ್ತಾರ, ಕರೆಯಂಗಿಲ್ಲ ಅಂತ ಹೇಳಲ್ಲ. ಇವತ್ತು ಏನ್ ಅವ್ರೇನ್ ಪಾಪ ಅವ್ರೇನ್ ಹೇಳಿಕೆನೂ ಹೇಳಿಲ್ಲ. ಯಾರು ಹೇಳಿಕೆ ಹೇಳ್ಬೋದು, ಅವ್ರೇನಾದ್ರು ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅವ್ರೊಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದನ್ನ ನಾನಾ ರೀತಿ ಬಣ್ಣ ಕಟ್ಬೋದು. ಮಾತಾಡಿದಿರೋದು ಇನ್ನೂ ಅಪಾಯಕಾರಿ. ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದು ಉಳಿದಿದೆ. ಹೌದು, ಒಬ್ರು ಇರ್ಬೋದು, ಏನಾಗ್ಬೋದು, ನಾನು ಒಂದು ಆಕಾಂಕ್ಷೆ ಇರ್ಬೋದು, ನನಗೂ ಬೇಕು ಅನ್ನೋದು ಆಸೆ ಇರ್ಬೋದು, ಆಂತರಿಕವಾಗಿ ಹೇಳ್ಕೊತೀವಿ. ಅವ್ರ ತರ ಅಲ್ಲ, ಸರ್ವಾಧಿಕ ಧೋರಣೆ ಅಲ್ಲ. 15 ದಿವಸ ಏನಾಗುತ್ತೆ ನಮ್ಮಲ್ಲಿ ಎಲ್ಲ ಹಂತಗಳಲ್ಲಿ ಅವರ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳಕ್ಕೆ ಅದೇ ಆದಂತ ಮೆಕಾನಿಸಮ್ ಇದೆ. ಹೈಕಮಾಂಡ್ ನಲ್ಲೇ ಶಕ್ತಿ ಇಲ್ಲದೆ ಇದ್ದಾಗ ಒಂಥರ ಅರಾಜಕತೆ ಸೃಷ್ಟಿ ಆಗುತ್ತೆ. ಒಬ್ಬೊಬ್ರು ನಾನು ರಾಜನೇ, ಸಮ್ಮಿಶ್ರ ಸರ್ಕಾರವನ್ನ ತಂದು ಇವರು ಆಗ್ತಾ ಇಲ್ಲ. ಎಲೆಕ್ಷನ್ ಆದ್ಮೇಲೆ ನಿಮ್ಮ ಹೈಕಮಾಂಡ್ ಎಷ್ಟು ಸತಿ ಕರ್ನಾಟಕಕ್ಕೆ ಬಂದಿದೆ ಸರ್? ಸರ್, ಬಿಜೆಪಿ ಮಿನಿಮಮ್ ಶಿಷ್ಟತೆಯನ್ನ ನೀವು ತಂದಿಡೋದಕ್ಕಾಗಲ್ಲ ಕಾಂಗ್ರೆಸ್ ನಲ್ಲಿ. ಪರಿಸ್ಥಿತಿನ ನಾವೆಲ್ಲ ಮೂರು ಹತ್ರ ಚಿಕ್ಕದಾಗಿ ಕೇಳ್ತೀನಿ. ವಿವೇಕ್ ರೆಡ್ಡಿ ಅವರೇ, ನೀವು ಹೇಳ್ತಾ ಇದ್ರಿ ನಾವು ಆಪರೇಷನ್ ಕಮಲ ಮಾಡ್ತಾ ಇಲ್ಲ. ಕಾಂಗ್ರೆಸ್ JDS ನಾಯಕರು ಓಪನ್ ಆಗಿ ಹೇಳ್ತಾರೆ, ನಮಗೆ ಫೋನ್ ಮಾಡಿದ್ ನಿಜ, ನಮ್ಗೆ ಆಫರ್ ಕೊಟ್ಟಿದ್ ನಿಜ, ನಾವು ರಿಜೆಕ್ಟ್ ಮಾಡಿದ್ವಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ತಾವ್ ಹೇಳ್ತಾ ಇದ್ರಿ 30 ಜನ ರಾಜೀನಾಮೆ ಕೊಟ್ಬಿಟ್ರೆ ನಾವು ಸರ್ಕಾರ ಮಾಡ್ತೀವಿ. ಅದ ಅರ್ಥ ನೀವೇನ್ ಮಾಡ್ತಾ ಇದ್ರಿ, ಮಗುನ ನಾನು ಚುಟ್ತಾನಿಲ್ಲ ಅಂತ ಹೇಳ್ತಾ ಬಹಳ ದೊಡ್ಡ ಪ್ರಮಾಣದಾಗ ಡಬ್ಣ ಹಾಕಿ ಸೂಜಿ ಹಾಕಿ ಚುಚ್ತಾ ಇದ್ರಿ. ಅವು ಮಕ್ಕಳು ಅಡ್ಮಿಟ್ ಆಗ್ತವೆ. ಅಡ್ಮಿಟ್ ಆದ ನೀವು ಹೋಗ್ಬಿಟ್ಟು ನೋಡಿ, ಇವತ್ತು ಕರ್ನಾಟಕ ರಾಜಕಾರಣದಲ್ಲಿ ಇವತ್ತಿನ ಪರಿಸ್ಥಿತಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ನ ಓಲೈಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇರೋದಕ್ಕೆ ಕಾರಣ ಕಾಂಗ್ರೆಸ್. ನೀವು ಓಲೈಸ್ತಲ್ಲ ಅವ್ರನ್ನ? ಖಂಡಿತವಾಗೂ ಇಲ್ಲ. ಕಾಂಗ್ರೆಸ್ ಯಾಕೆ ಕಾರಣಕರ್ತರು ಅಂತಂದ್ರೆ, ಬೆಳಗಾಂ ರಾಜಕಾರಣದಲ್ಲಿ ಬಹಳ ಅವಹೇಳನಕಾರವಾಗಿ ನಡ್ಕೊಂಡಿರೋ ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ ಈ ಒಂದು ಮನಸ್ಥಿತಿನಲ್ಲಿದ್ದಾರೆ. ಅಂದ್ರೆ ಬಹಳ ನಿಮಗೆ ನೋವಾಗ್ತದೆ, ಪಾಪ ಈತ ನಡೆಸೋತಾರೆ ಸರಿ ಇಲ್ಲ. ಇಂತಹ ಪರಿಸ್ಥಿತಿಗಳಿಗೆ, ಇಂತಹ ಆಕ್ಸಿಡೆಂಟ್ಗಳಿಗೆ ಅವರೇ ಕಾರಣ. ಆಕ್ಸಿಡೆಂಟ್ ಅವ್ರು ಮಾಡಿಕೊಂಡು ಕೊನೆ ಚಿಕ್ಕದಾಗಿ ನನ್ನ ಪ್ರಶ್ನೆ ಇರೋದಷ್ಟೇ, ನೀವು ಸಿದ್ದರಾಮಯ್ಯ ಅವರು ಇದರ ಟ್ರಬಲ್ ಶೂಟರ್ ಅಂತ ತಾವು ಫಿಕ್ಸ್ ಮಾಡಿರೋದ್ರಿಂದ ಅವರೆಲ್ಲ ಶಾಸಕರು ಮಾತಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಮಾತಾಡಿದ್ರು, ಈಗ ಸಕ್ಸಸ್ ಆಗಿಲ್ಲ ಅನ್ನೋದು ಸುದ್ದಿ. ಈಗ ನಿಮ್ಮ ಪ್ರಕಾರ ನೀವು ಹೇಳ್ತಾರೆ ಏನೂ ಆಗಿಲ್ಲ ರೀ, ಎಲ್ಲ ಸರಿ ಹೋಗಿದೆ ಅಂತ ಹೇಳಿದ್ರೆ, ಇನ್ನು ಒಂದು ವಾರದಲ್ಲಿ ಈ ತರದ ಯಾವುದೇ ಶಾಸಕರು ಈ ತರ ಹೇಳಿಕೆ ಕೊಡದೇನೆ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ಲಿ, ನಾವು ಸುಮ್ಮನೆ ಇರ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡಿಸ್ತೀರಾ? ಈಗಾಗ್ಲೇನೆ ಹೋಗ್ತಾ ಏನಂತ ಅವ್ರು ಹೇಳ್ಬೋದು, ಏನ್ ಹೇಳಿಲ್ಲ ತಾನೆ. ನಾಳೆ ನೋಡ್ಕೊತೀವಿ, ಲಕ್ಷ್ಮಣ ಅವ್ರೆ, ಇವತ್ತೆಲ್ಲ ನಾಳೆ ಹೈಕಮಾಂಡ್ ಹತ್ರ ಹೋಗುತ್ತೆ, ಇತ್ಯರ್ಥ ಆಗೋದಾಗುತ್ತೆ. ಅಷ್ಟು ಸೀರಿಯಸ್ ಆಗಿದೆ ಸಬ್ಜೆಕ್ಟ್. ಇಷ್ಟು ಜನ ಇಷ್ಟೊಂದು ಬೇರೆ ಬೇರೆ ಪ್ರಮಾಣದಲ್ಲಿ ಎಲ್ಲಾ ರೀತಿಯ ಒತ್ತಡಗಳು ಹೇರ್ತಾ ಇರ್ಬೇಕಾದ್ರೆ
ಅದು ಬಂದಿರೋದೇನು ಗೊತ್ತಾ ಸಮಸ್ಯೆ, ಇವ್ರ ನಂಬರ್ಗಳು ಸಿಗ್ತಾ ಇಲ್ಲ. ಜನ ನಾಳೆ ಇವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಎಲೆಕ್ಷನ್ಗೆ ಹೋದ್ರೆ ಅವ್ರಿಗೆ ವೋಟ್ ಹಾಕಲ್ಲ ಅಂತ ಗೊತ್ತಿದೆ. ನಾಳೆ ಗವರ್ನರ್ ರೂಲ್ ಬರ್ಬೋದು. ಹೌದು, ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಪರಿಸ್ಥಿತಿಗಳೆಲ್ಲ ಯಾವ ಹೇರಕ್ಕೆ ನಡೀತದೆ. ಅದನ್ನ ಮಾಡೋಕ್ಕೋಸ್ಕರ ಪ್ರಯತ್ನ. ಹೌದಾ ಗುರುರಾಜ್? ಕ್ರೈಸಿಸ್ ಇದೆ, ಅರಾಜಕತೆ ಇದೆ, ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗಿದೆ, ಶಾಸಕರ ವಿಶ್ವಾಸ ಇಲ್ಲ, ಮಂತ್ರಿಗಳ ವಿಶ್ವಾಸ ಇಲ್ಲ. ರಾಜ್ಯದಲ್ಲಿ 356 ತಂದು ರಾಜ್ಯಪಾಲ ಚುನಾವಣೆ ಮಾಡ್ಬೇಕಾದ್ರೆ ಬಿಜೆಪಿ ಅವರು ಏನ್ ಮಾಡಕ್ಕಾದ್ರು ರೆಡಿ ಇದ್ದಾರೆ. ಅವ್ರಿಗೆಲ್ಲ ನಾಚಿಗೆ ಮಾನ ಮರ್ಯಾದೆ ಬಿಟ್ಟವ್ರು ಅವರು. ಇವತ್ತು ನೀವು ಅಷ್ಟೇ ಮಾನವಂತರು. ನೋಡಿ ಗೋವಾ ಸರ್ಕಾರ ಆದರ್ಶ ಮಾನವೀಯರು. ರಾಜಕಾರಣದಲ್ಲಿ ಆದರ್ಶ ಅನ್ನುವಂಥದ್ದು ಈಗ ಒಂದು ರೀತಿ ಅದು ರೀತಿ ಅದು ನಡೀದೇ ಇರೋ ನಾಣ್ಯ ತರ ಆಗಿದೆ. ವಾಸ್ತವವಾಗಿ ಪಾಲಿಟಿಕ್ಸ್ ಅಲ್ಲಿ ಇದು ಈಗ ಇನ್ವೆಟೇಬಲ್ ಅನ್ನೋ ರೀತಿಯಾಗಿದೆ ಆಪರೇಷನ್ ಅನ್ನುವಂಥದ್ದು. ಮೂರು ಕೂಡ ಧನ್ಯವಾದ. ಒಂದೊಂದು ಸ್ಪಷ್ಟ, ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದಲ್ಲಿ ಶುರು ಆಗಿರ್ತಕ್ಕಂಥ ಈ ಒಂದು ಬೆಳವಣಿಗೆ ಇದೆಯಲ್ಲ, ಅವರು ಬಹಿರಂಗವಾಗಿ ಒಪ್ಕೊಳ್ತಾ ಇಲ್ಲ ಇದು ನಾವೆಲ್ಲ ಸರಿ ಇದೀವಿ ಅಂತ. ಬಿಜೆಪಿ ಕೂಡ ಹೇಳ್ತಾರೆ ನಾವೇನು ಮಾಡ್ತಾ ಇಲ್ಲ ಅಂತೇಳಿ. ಇಲ್ಲಿ ಮಾಡ್ತಾ ಇಲ್ಲ, ನಾವು ಸರಿ ಇದೀವಿ ಅಂತ ಹೇಳೋದೇ ಅದು ಒಂದು ರೀತಿ ರಾಜಕೀಯ ಆತ್ಮವಂಚನೆ. ಯಾಕಂದರೆ ಏನೇನು ನಡೀತಾ ಇದೆ ಎಲ್ಲವೂ ಕೂಡ ತೆರೆ ಮೇಲೆ ಬರುತ್ತೆ. ಇವೆಲ್ಲ ಕ್ಲೈಮ್ಯಾಕ್ಸ್ ಸೀನ್ಗಳು ಬರೋವರೆಗೆ ಕಾಯಬೇಕಾಗುತ್ತೆ. ಸಿನಿಮಾ ಶುರುವಾದ ಕ್ಲೈಮ್ಯಾಕ್ಸ್ ಬರಲ್ಲ, ಕೆಲವು ಕಾಯಬೇಕು ಅಂತ ಒಂದು ರಾಜಕೀಯ ವಿದ್ಯಮಾನ ನಡೀತಾ ಅಂತ ಹೇಳ್ತಾರೆ. ಚರ್ಚೆ ಮುಗಿಸ್ತೇನೆ. ಜಾಲ ನಮ್ಮದು, ಬಲ ನಿಮ್ಮದು.